ಮುಂಚೆನೆ ಶುರುವಾಗಿದೆ. ವಾಡಿಕೆಗಿಂತ ಏನ್ ಮಳೆ ಬರ್ತಿತ್ತಲ್ಲ ಅದಕ್ಕಿಂತ ಆಲ್ಮೋಸ್ಟ್ 1 ಮಂತ್ ಅಡ್ವಾನ್ಸ್ ಆಗಿ ಮಳೆ ಬಂದಿದೆ. ಮತ್ತೆ ಜಾಸ್ತಿ ಬಂದಿದೆ ಮಳೆ. ವರ್ಷದಲ್ಲಿ ಆಗ್ಬೇಕಾಗಿರೋ ಮಳೆಯ ಶೇಕಡವಾರು ತಗೊಂಡ್ರೆ ಆಲ್ಮೋಸ್ಟ್ ಬಹುತೇಕ ಪ್ರದೇಶಗಳಲ್ಲಿ ಶುಂಠಿ ಬೆಳೆಯೋ ಕಡೆ ಒಂದು 70-80% ಟೋಟಲ್ ಮಳೆ ಬಂದಿದೆ ಈಗ ಆಲ್ರೆಡಿ. ಮಳೆ ಇನ್ನೂ ಬಹಳ ಬರುತ್ತೆ. ಈ ತಿಂಗಳು, ಮುಂದಿನ ತಿಂಗಳು, ಅದ್ರ ಮುಂದಿನ ತಿಂಗಳು ಇನ್ನೂ ಮಳೆ ಬಂದೇ ಬರುತ್ತೆ. ಹಂಗಾಗಿ ಇದು ದೊಡ್ಡ ಚಾಲೆಂಜ್ ನಮಗೆ. ಸೊ ಎಲ್ಲದನ್ನೂ ನಿಯಂತ್ರಣ ಮಾಡಕ್ ನಮ್ ಕೈಲಿ ಆಗಲ್ಲ. ವಿ ಕೆನಾಟ್ ಮ್ಯಾನೇಜ್ ಎವ್ರಿಥಿಂಗ್. ಶುಂಠಿಲೂ ಅಷ್ಟೇನೆ, ನಮ್ಮ ಪ್ರಯತ್ನ ನಾವು ಮಾಡ್ಬೋದು ಅಷ್ಟೇನೆ. ಏನು ಬೆಸ್ಟ್ ಸೈಂಟಿಫಿಕ್ ಮೆಥಡ್ಸ್ ಲಭ್ಯ ಇದೆ, ಫೀಸಿಬಲ್ ಇದೆ, ಪ್ರಾಕ್ಟಿಕಲ್ ಇದೆ, ರಿಯಲಿಸ್ಟಿಕ್ ಆಗಿದೆ ಅಂತವನ್ನ ಮಾತ್ರ ಖಂಡಿತ ಮಾಡ್ಬೋದು. ಯಾಕೆ ನಮಗೆ ಎರಡೂ ಉದಾಹರಣೆಗಳಿದೆ. ಮಾಡಿರೋರು ಚಿತ್ರಣ ನಮ್ಮ ಮುಂದಿದೆ. ರೇಟ್ ಏನ್ ಬರಲ್ಲ, ಈ ವರ್ಷನೂ ರೇಟ್ ಸಿಕ್ಕಿಲ್ಲ, ವರ್ಷಕ್ಕೆ ಹೆಂಗು ಅಂತ ಬಹಳ ಜನ ಆ ಕಡೆನೂ ಇದ್ದಾರೆ, ಈ ಕಡೆನೂ ಇದ್ದಾರೆ. ಸೊ ರೇಟ್ ಬಂದ್ರೆ ಅಷ್ಟೇ ಮಾಡೋಣ ಅನ್ನೋರು ತುಂಬಾ ಜನ ಇರ್ತಾರೆ. ಇನ್ ಕೆಲವರು ರೇಟ್ ಬರ್ಲಿ ಬಿಡ್ಲಿ, ನಾವೊಂದು 500 ಚೀಲ ಶುಂಠಿ ತೆಗಿಬೇಕು ಎಕರೆಗೆ, ಒಳ್ಳೆ ಇಳುವರಿ ಬರಬೇಕು ಅಂತ ಮಾಡೋರು ಮಾಡ್ತಾರೆ, ಪ್ರಯತ್ನ ಬಿಡೋದೇ ಇಲ್ಲ. ಎಲ್ಲಾ ತರದ ರೈತರುಗಳು ಇದ್ದಾರೆ. ಸೊ ಅದರ ಜೊತೆಗೆ ಬಿಸಿಲೇ ತುಂಬಾ ಕಡಿಮೆ. ಲಾಸ್ಟ್ 1 ಮಂತ್ ನೋಡಿದ್ರೆ ನೀವು ಬಿಸಿಲು ತುಂಬಾ ಕಡಿಮೆ ಇದೆ. ಮೋಡನೇ ಜಾಸ್ತಿ. ಮೋಡ, ತುಂತುರು ಮಳೆ, ಜೋರ್ ಮಳೆ, ಔಷಧಿ ಹೊಡೆಯಕ್ಕೆ ಬಿಡುವು ಕೊಡದಷ್ಟು ಮಳೆ ಬರ್ತಾ ಇದೆ. ಎಸ್ಪೆಷಲಿ ಕೊಡಗಲ್ಲಿ. ಪಿರಿಯಾಪಟ್ಟಣ ಸ್ವಲ್ಪ ಪರವಾಗಿಲ್ಲ, ಹುಣಸೂರು ಅದಕ್ಕಿಂತ ಪರವಾಗಿಲ್ಲ. ಇನ್ನ ನಮ್ಮ ಬೇರೆ ಬಯಲ್ಸೀಮೆಗಳಲ್ಲಿ ಇನ್ನೂ ಒಳ್ಳೇದು. ಬಯಲ್ಸೀಮೆನಲ್ಲಿ ಸಮಸ್ಯೆಗಳು ಅಷ್ಟೊಂದಿಲ್ಲ ಈ ರೋಗಕ್ಕೆ ಸಂಬಂಧಪಟ್ಟಂಗೆ. ಹೈಯೆಸ್ಟ್ ಸಮಸ್ಯೆ ನಮಗೆ ಶುರುವಾಗಿರೋದೇನೆ ಕುಶಾಲನಗರದಿಂದ. ಸೊ ಅದಕ್ಕೆ ಫಸ್ಟ್ ಅಲ್ಲಿಗೆ ಹೋಗಿದ್ವಿ ಲಾಸ್ಟ್ ವೀಕು. ಸೊ ಎಲ್ಲ ಸ್ವಲ್ಪ ಒಂದು 20-22 ಫೀಲ್ಡ್ಗಳು, ಹಾಸನ, ಮೈಸೂರು, ಕೊಡಗು 3 ಜಿಲ್ಲೆನಲ್ಲಿ ಒಂದು ಯೂನಿವರ್ಸಿಟಿಯಿಂದ ಒಂದು ತಂಡ ಮಾಡಿದ್ರು. ಆ ತಂಡದಲ್ಲಿ ಒಂದು 4-5 ಜನ ಇದ್ವಿ. ಸೊ ಎಲ್ಲ ಹೋಗಿ ಪ್ರೆಸೆಂಟ್ ಸಿಚುವೇಶನ್ ಏನಿದೆ, ಹೋಗಿದ್ ಲೇಟ್ ಆಯ್ತು. ನಾವು ಆಕ್ಚುಲಿ ಇನ್ನೂ 1 ತಿಂಗಳು ಮುಂಚೆನೆ ಹೋಗ್ಬೇಕಾಗಿತ್ತು ನಾವು. ಬಟ್ ಆದ್ರೂ ತಡ ಆದ್ರೂ ಪರವಾಗಿಲ್ಲ ಅಂತ ಎಲ್ಲ ಅಸೆಸ್ ಮಾಡ್ಕೊಂಡು ಬಂದಿದ್ದೀವಿ. ಅದರ ಒಂದು ಆಧಾರದ ಮೇಲೆ ನಾನು ಇವತ್ತು ಶುಂಠಿ ನೀವು ಬೀಜೋಪಚಾರ ಹೆಂಗ್ ಮಾಡ್ಬೇಕು, ನಾಟಿ ಹೆಂಗ್ ಮಾಡ್ಬೇಕು, ಎಷ್ಟು ಜಾಗ ಕೊಡ್ಬೇಕು ಅದೆಲ್ಲ ಹೇಳಕ್ ಬಂದಿಲ್ಲ ನಾನು. ಸೊ ಇವತ್ತಿರೋದೇ 2 ವಿಚಾರ ಮುಖ್ಯ. ಒಂದು ವಿಚಾರ ರೋಗದ್ದಿದೆ, 2ನೇ ವಿಚಾರ ಇಂಥ ಮಳೆ, ಇಂಥ ಪರಿಸ್ಥಿತಿನಲ್ಲಿ ಪೋಷಕಾಂಶ ನಿರ್ವಹಣೆ ಹೆಂಗ್ ಮಾಡ್ಬೇಕು ಅಂತ. ಇದೆರಡು ತುಂಬಾ ಕ್ರೂಷಿಯಲ್ ಫ್ಯಾಕ್ಟರ್ಸ್. ಇದೆರಡರ ಬಗ್ಗೆ ನಾವು ಮಾತಾಡಿದ್ರೆ ಸಾಕು. ಯಾಕೆಂದ್ರೆ ನಾನು ಈಗ ನಾಟಿ ಮಾಡೋದು ಹೇಳಿದ್ರೆ ಅದು ಸೂಟಬಲ್ ಅಲ್ಲ. ಈಗ ಮುಂದಿನ ವರ್ಷ ಹೇಳಿದ್ರೆ ಒಪ್ಕೋತೀರಿ. ಡಿಸೆಂಬರ್ ಜನವರಿಗೆ ಕಾರ್ಯಕ್ರಮ ಮಾಡಿ ಅವಾಗ ನಾಟಿ ಮಾಡೋದು ಹೆಂಗೆ ಅಂತ ಹೇಳಿದ್ರೆ ಎಲ್ರಿಗೂ ಕೇಳಕ್ ಮನ್ಸಿರುತ್ತೆ. ಈಗ ನೀವೆಲ್ಲ ಬಂದಿರೋದು ಮೇನ್ ಉದ್ದೇಶ ಒಂದು ಚುಕ್ಕೆ ರೋಗಕ್ಕೆ, ಎಲೆ ಚುಕ್ಕೆ ಈ ಸರಿ ಏನ್ ಬರ್ತಾ ಇದೆಯಲ್ಲ ಅದಕ್ಕೆ. ಬಟ್ ಈ ರೋಗ ಹೋದ ವರ್ಷನೇ ಬಂದಿತ್ತು. ಅದು ಕುಶಾಲನಗರದಲ್ಲಿ ಮಾತ್ರ ಬಂದಿತ್ತು, ಸ್ವಲ್ಪ ಜಾಗದಲ್ಲಿ ಇತ್ತು. ಅದು ಮೊದಲು ವಿಪರೀತವಾಗಿ ಭತ್ತಕ್ಕೆ ಬರೋದು. ಇದೇನು ಹೊಸ ರೋಗ ಅಲ್ಲ, ಭತ್ತದಲ್ಲಿ ತುಂಬಾ ಕಾಮನ್ ರೋಗ ಇದು. ಆದ್ರೆ ನಾವು ಅನ್ಕೊಂಡಿದ್ದೇನು, ನಾವು ಸರ್ವೆ ಮಾಡಕ್ ಹೋಗೋಕ್ಕಿಂತ ಮುಂಚೆ ಅಂದ್ರೆ ಎಲ್ಲಾ ಕಡೆ ಇದೇ ಬಂದಿರ್ಬೋದು, ತುಂಬಾ ಸಿವಿಯರ್ ಆಗಿ ಬಂದಿರ್ಬೋದು ಅಂತ ನಮ್ಮ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು. ಬಟ್ ಅಲ್ಲಿ ಹೋದಾಗ ಆ ಬೆಂಕಿ ರೋಗದ ಏನು ಪೈರಿಕಿಲೇರಿಯಾ ಅಂತ ಒಂದು ಪ್ರಭೇದ ಆರ್ಗ್ಯಾನಿಸಮ್ ಇದೆ, ಅದಕ್ಕಿಂತಿನ ಬೇರೆ ಆರ್ಗ್ಯಾನಿಸಮ್ಗಳು ತುಂಬಾ ಸೀರಿಯಸ್ ಆಗಿ ಇಂಪ್ಯಾಕ್ಟ್ ಮಾಡಿದ್ದಾರೆ. ಸೊ ಹಂಗಾಗಿ ಈ ಭತ್ತಕ್ಕೆ ಬರ ಏನ್ ಬೆಂಕಿ ರೋಗ ಇದೆಯಲ್ಲ, ಅದೇ ನಮ್ ಶುಂಠಿನ ಸಂಪೂರ್ಣವಾಗಿ ಈ ವರ್ಷ ಬಹಳಷ್ಟು ಕಡೆ ಹಾಳು ಮಾಡಿದೆ ಅನ್ನೋದು ಸುಳ್ಳು ಮಾತು. ಅದ್ರ ಜೊತೆಗೆ ಶುಂಠಿಗೇನು ಇಷ್ಟು ವರ್ಷ ಬರ್ತಾ ಇದ್ವಲ್ಲ ರೋಗಗಳು, ಫಿಲ್ಲೋಸ್ಟಿಕ್ಟಾ ಅಂತ ಒಂದು ಬರೋದು, ಅವ್ 3 ಇಲ್ಲಿ ಇಟ್ಟಿದೀವಿ ಎಕ್ಸಿಬಿಷನ್ ಟೈಮಲ್ಲಿ, ಬ್ರೇಕ್ ಟೈಮಲ್ಲಿ ಸಮಾಧಾನವಾಗಿ ನೋಡಿ ನೀವು. ಇವತ್ತು ಮೇನ್ ಉದ್ದೇಶ ನೀವು ಈ 3 ಅಥವಾ 4 ರೋಗಗಳನ್ನ ಸರಿಯಾಗಿ ಗುರುತಿಸೋದು ಕಲ್ತ್ಕೋಬೇಕು. ಐಡೆಂಟಿಫಿಕೇಶನ್. ನಾವು ರೋಗನೇ ಸರಿ ಗುರುತಿಸ್ಲಿಲ್ಲ ಅಂದ್ರೆ ನಾವು ನಿರ್ವಹಣೆನ ಸರಿಯಾಗಿ ಮಾಡಕ್ಕಾಗಲ್ಲ. ಇದೇ ರೋಗ ಹಿಂಗೆ ಬರುತ್ತೆ, ಕೊಲೆಟೋಟ್ರೈಕಮ್ ಯಾವುದು, ಪೈರಿಕಿಲೇರಿಯಾ ಯಾವುದು, ಅಥವಾ ಇನ್ನೊಂದು ಫಿಲ್ಲೋಸ್ಟಿಕ್ಟಾ ಯಾವುದು, ಇದನ್ನ ಫಸ್ಟ್ ಯಾವ್ಯಾವ ಹಂತದಲ್ಲಿ ಹೆಂಗೆ ಕಾಣುತ್ತೆ ರೋಗ ಇದು, ಅದು ಫಸ್ಟ್ ಕಲಿಬೇಕು. ನೆಕ್ಸ್ಟ್ ನಿರ್ವಹಣೆ ಬರುತ್ತೆ. ಸೊ ನಾನು ರೋಗದ ಬಗ್ಗೆ ತುಂಬಾ ಕಡಿಮೆ ಮಾತಾಡ್ತೀನಿ, ಅನುಭವ ಇದೆ. ಬಟ್ ಇಲ್ಲಿ ರೋಗಗಳ ತಜ್ಞರು ಇಬ್ಬರಿದ್ದಾರೆ. ನಮ್ಮ ಕಿರಣ್ ನಮ್ಮ ಜೊತೆ ಟೀಮಲ್ಲಿ ಬಂದಿದ್ರು. ಅವರು MSc PhD ಎಲ್ಲ ಈ ಬ್ಯಾಕ್ಟೀರಿಯಾ ಮೇಲೆ, ನೆಮೆಟೋಡ್ ಮೇಲೆ ಕೆಲಸ ಮಾಡಿದ್ದಾರೆ. ಸೊ ಇತ್ತೀಚೆಗೆ ಸ್ವಲ್ಪ ಫಂಗಸ್ ಮೇಲೂ ಕೆಲಸ ಮಾಡ್ತಾ ಇದ್ದಾರೆ, ಶುಂಠಿ ಮೇಲೂ ಕೆಲಸ ಮಾಡಿದ್ದಾರೆ.
ಮತ್ತೆ ನಮ್ಮ ಮಂಜುನಾಥ್ ಸರ್ ಬಯೋ ಕಂಟ್ರೋಲ್ ಮೇಲೆ ತುಂಬಾ ಕೆಲಸ ಮಾಡಿದ್ದಾರೆ. ಸೊ ಅವರು ಅದರ ನಿರ್ವಹಣೆ ಈ ಪರಿಸ್ಥಿತಿನಲ್ಲಿ ಹೆಂಗ್ ಮಾಡ್ಬೋದು ಅಂತ ಕಸ್ಟಮೈಸ್ ಮಾಡಿ ಹೇಳ್ತಾರೆ ನಿಮಗೆ. ನಾನು ಸ್ವಲ್ಪ ನ್ಯೂಟ್ರಿಷನ್ ಬಗ್ಗೆ ಜಾಸ್ತಿ ಮಾತಾಡ್ತೀನಿ. ಓಕೆ, ಈಗ ಎಲ್ಲರೂ ಕೇಳಿದಿರಿ ಊಟ ಬಲ್ಲವನಿಗೆ ರೋಗವಿಲ್ಲ ಅಂತ. ನಮಗೆ ರೋಗ ಬರ್ತಾ ಇದೆ ಅಂದ್ರೆ ನಾವು ಊಟ ಸರಿಗ್ ಮಾಡ್ತಿಲ್ಲ. ಮೇನ್ ಅದೇನೇ ಕಾರಣ. ಪ್ಯಾಥೋಜನ್ ಇರುತ್ತೆ, ಇಲ್ಲ ಅಂತಲ್ಲ. ಊಟ ಕರೆಕ್ಟಾಗಿ ಅರ್ಥ ಮಾಡ್ಕೊಂಡ್ರೆ ರೋಗ ನಿರೋಧಕ ಶಕ್ತಿ ನಮಗೆ ಜಾಸ್ತಿ ಬರುತ್ತೆ. ಸೊ ಆ ಒಂದು ಕಂಟೆಕ್ಸ್ಟ್ ಅಲ್ಲಿ ಈ ನ್ಯೂಟ್ರಿಯನ್ ಮ್ಯಾನೇಜ್ಮೆಂಟ್ ಹೆಂಗ್ ಮಾಡ್ಬೋದು ಅಂತ, ಅದಕ್ಕೊಂದು 10 ನಿಮಿಷ ಮುಂಚೆ ನಾವು ಈಗೇನು ಸರ್ವೆಗೆ ಹೋಗಿದ್ವಲ್ಲ ಅದ್ರದ್ದು ಕೆಲವು ಚಿತ್ರಣಗಳನ್ನ ನಿಮ್ಮ ಮುಂದೆ ಇಟ್ಟು ಆಮೇಲೆ ನೆಕ್ಸ್ಟ್ ನಾನು ನ್ಯೂಟ್ರಿಯೆಂಟ್ ಮ್ಯಾನೇಜ್ಮೆಂಟ್ ಬಗ್ಗೆ ಅಥವಾ ಇಂಪಾರ್ಟೆಂಟ್ ಏನಿದೆ ಇದ್ರ ಬಗ್ಗೆ ಎಲ್ಲ ಮಾತಾಡ್ತೀನಿ. ಎಲ್ಲ ಆಲ್ಮೋಸ್ಟ್ ಪರಿಚಿತ ಮುಖಗಳಿದೆ. ನಮ್ಮ ವಿಷ್ಕಂಠ ಸರ್ ಇದ್ದಾರೆ. ನಾವು ಸರ್ ಜೊತೆ ಒಂದು ಪ್ರಾಜೆಕ್ಟ್ ಅಲ್ಲಿ ಆರ್ಗ್ಯಾನಿಕ್ ವಿಲೇಜ್ ಕಾನ್ಸೆಪ್ಟ್ ಅಂತ ಬನ್ನಳ್ಳಿ ಉಂಡಿ ಅಂತ ಒಂದು ಊರಿದೆ ಟಿ ನರಸೀಪುರ ತಾಲೂಕಲ್ಲಿ. ನಾನು JSS ಅಲ್ಲಿ ಕೆಲಸ ಮಾಡುವಾಗ ಸರ್ ನಮ್ಗೊಂದು ಪ್ರಾಜೆಕ್ಟ್ ಕೊಟ್ಟಿದ್ರು, ಅದರಲ್ಲಿ ಒಟ್ಟಿಗೆ ಕೆಲಸ ಮಾಡಿದ್ವಿ. ಸರ್ರಿಗೂ ಸಾಕಷ್ಟು ಅನುಭವ ಇದೆ. ಅವರು ಎಷ್ಟು ಅಗ್ರೆಸಿವ್ ಆಗಿ ಕೃಷಿ ಇಲಾಖೆನಲ್ಲಿ ಕೆಲಸ ಮಾಡಿದ್ರು ಅಷ್ಟೇ ಅಗ್ರೆಸಿವ್ ಆಗಿ ಅವ್ರ ತೋಟದಲ್ಲೂ ಕೆಲಸ ಮಾಡ್ತಾರೆ. ನಾನು ನೋಡಿದ್ದೀನಿ ಸ್ವತಃ. ನಿಮ್ಗೊಂದು ದೊಡ್ಡ ಥ್ಯಾಂಕ್ಸ್ ಸರ್. ಸೊ ಹಂಗೆ ಇನ್ನೂ ಬಹಳಷ್ಟು ಜನ ಇದ್ದಾರೆ. ಮಾಧ್ಯಮದವರು ಇದ್ದಾರೆ. ಮಾಧ್ಯಮದವರು ಒಬ್ಬರೇ ಇದ್ದಾರೆ, ಎಲ್ಲರೂ ಬರ್ಬೇಕಾಗಿತ್ತು. ತನ್ವೀರ್ ಅವರು ಹೇಳಿದಾರೆ ಇಲ್ವೋ ಗೊತ್ತಿಲ್ಲ ನನಗೆ, ಯಾಕಂದ್ರೆ ಇಶ್ಯೂ ಇಸ್ ವೆರಿ ಸೀರಿಯಸ್. ಎಲ್ಲರೂ ಬಂದು ಎಲ್ಲಾ ಕಡೆ ಒಂದು ಸೆನ್ಸಿಟೈಸೇಷನ್ ಅಥವಾ ಅವೇರ್ನೆಸ್ ಆಗ್ಬೇಕಾಗಿತ್ತು. ದೇವರಾಜ್ ಒಬ್ರು ಬಂದಿದ್ದಾರೆ, ಕಪ್ಸೋಗೆ ದೇವರಾಜ್ ಅವರು, ಚಾಮರಾಜನಗರ ಕನ್ನಡ ಪ್ರಭಾದಲ್ಲಿ ಕೆಲಸ ಮಾಡ್ತಾರೆ. ನಿಂತ್ಕೊಳ್ಳಿ ದೇವರಾಜ್. ಸೊ ಇವರೇ ದೇವರಾಜು ಅಂತ. ನಿಮಗೆ ಯಾರಿಗಾದ್ರೂ ರೈತರಿಗೆ ಸಂಬಂಧಪಟ್ಟಂಗೆ ಯಾವ್ದಾದ್ರು ಒಂದು ಸುದ್ದಿ ಆಗ್ಬೇಕು, ಎಲ್ಲಾ ರೈತರಿಗೂ ಅದಕ್ಕೆ ನೆಸೆಸಿಟಿ ಇದೆ ಅಂದ್ರೆ ಅವ್ರ ನಂಬರ್ ತಗೊಳ್ಳಿ, ರೈತ ಪರವಾಗಿ ಕೆಲಸ ಮಾಡ್ತಾರೆ. ಸೊ ಅವರು ಇವತ್ತಿನ ಕಾರ್ಯಕ್ರಮದ ಸುದ್ದಿಗಿಂತನೂ ಜಾಸ್ತಿ ಈ ಸದ್ಯದ ಪರಿಸ್ಥಿತಿಯನ್ನ ಹೆಂಗೆ ನಿಭಾಯಿಸ್ಬೇಕು ಅನ್ನೋದಕ್ಕೆ ನಾವೊಂದು ಪ್ರೆಸ್ ನೋಟ್ ಮಾಡಿ ಕೊಟ್ಟಿದ್ದೀನಿ ಅವ್ರಿಗೆ ಆಲ್ರೆಡಿ. ಸೊ ಅದ್ರ ಬಗ್ಗೆ ಜಾಸ್ತಿ ಕವರೇಜು ನಮ್ಗೆ ಮೈಸೂರು, ಕೊಡಗು, ಹಾಸನ, ಚಿಕ್ಕಮಂಗ್ಳೂರು ಈ ಭಾಗಗಳಿಗೆ ನೀವು ನೋಡ್ಕೊಳ್ಳಿ. ಇನ್ನ ಹಾವೇರಿ, ಶಿವಮೊಗ್ಗ ಮತ್ತೆ ಬೀದರಿಗೆ ನಾನು ಬೇರೆ ಕಡೆ ಕಳಿಸ್ಕೊಡ್ತೀನಿ. ಸೊ ನಾಳೆನೆ ಬರ್ಬೇಕಿದು ಎಲ್ಲ ಕಡೆ, ಆದಷ್ಟು ಮೇನ್ ನ್ಯೂಸ್ ಆಗೇ ಬರ್ಬೇಕು ಸರ್ ಇದು. ಓಕೆ, ಯಾಕೆಂದ್ರೆ ಇಂಥ ಸನ್ನಿವೇಶಗಳನ್ನ ದುರ್ಬಳಕೆ ಮಾಡ್ಕೊಂಡವ್ರು ಬಹಳ ಜನ ಕಾಯ್ತಿರ್ತಾರೆ. ಅದಕ್ಕೆ ನಮ್ಮ ರೈತರನ್ನ ನಾವು ಪ್ರೊಟೆಕ್ಟ್ ಮಾಡ್ಬೇಕದ್ರಿಂದ. ಸೊ ಯಾವಾಗ ಪ್ರೊಟೆಕ್ಟ್ ಮಾಡಕ್ ಸಾಧ್ಯ ಅಂದ್ರೆ ನಮ್ಮ ರೈತರಿಗೆ ಸಾಮರ್ಥ್ಯ ಬರಬೇಕು. ತಾಂತ್ರಿಕವಾಗಿ ಟೆಕ್ನಿಕಲ್ ಎಂಪವರ್ಮೆಂಟ್ ಅಂತ ಕರಿತೀವಿ. ಸಾಮರ್ಥ್ಯ ಏನು? ಎಲ್ಲ ವ್ಯವಸಾಯ ಮಾಡ್ತಾರೆ, ಎಲ್ಲ ಅನುಭವ ಇದೆ, ಎಲ್ಲ ಸರಿ. ಈ ಬೆಳೆ ನಿರ್ವಹಣೆ ವಿಚಾರವಾಗಿ ಟೆಕ್ನಿಕಲಿ ತುಂಬಾ ಸೌಂಡ್ ಆಗ್ಬೇಕು. ಎಲ್ಲಿವರೆಗೂ ಸೌಂಡ್ ಆಗ್ಬೇಕು ಅಂದ್ರೆ, ಈಗ ನಮ್ಮ ಮಾದೇವ್ ಪ್ರಸಾದ್ ಅವ್ರದ್ದು ಅಂಗಡಿ ಇದೆ ಮೈಸೂರಲ್ಲಿ, ಆಗ್ರೋ ಡೀಲರ್ ಅವರು, ಪ್ಲಸ್ ವ್ಯವಸಾಯನೂ ಮಾಡ್ತಾರೆ. ಸೊ ಇವರು ನಿಮಗೆ ಔಷಧಿನ ಹೇಳ್ಬಾರ್ದು, ನೀವು ಅವ್ರಿಗೆ ಔಷಧಿನ ಕೇಳ್ಬೇಕು. ಅವ್ರು ಕೊಡೋದನ್ನ ನೀವು ಬಳಸಬಾರ್ದು. ಅಂದ್ರೆ ಅವ್ರು ತಪ್ಪು ಹೇಳ್ತಾರೆ ಅಂತ ನಾನು ಹೇಳ್ತಾ ಇಲ್ಲ. ನಿಮಗೆ ನಿಮ್ಮ ಕ್ಷೇತ್ರ ಮಟ್ಟದಲ್ಲಿ ಏನಾಗಿದೆ ಅದಕ್ಕೆ ಏನು ನಿರ್ವಹಣೆ ಮಾಡಬೇಕು ಸೈಂಟಿಫಿಕ್ ಆಗಿ. ಈಗ ನಿಮ್ಗೆಲ್ಲ ಕಾಯಿಲೆ ಆದ್ರೆ ಸೆಲ್ಫ್ ಮೆಡಿಕೇಶನ್ ತುಂಬಾ ಕಡಿಮೆ, ಎಲ್ರು ಡಾಕ್ಟರ್ ಹತ್ರ ಹೋಗ್ತೀವಿ. ಶುಂಠಿ ಕಾಯಿಲೆ ಆದ್ರೆ ಫಸ್ಟೇ ನೀವು ಮೆಡಿಕಲ್ ಶಾಪ್ ಕೊಟ್ಟೋಗುತ್ತೆ. ಸೊ ಅಲ್ಲಿ ಸಾಕಷ್ಟು ತಪ್ಪುಗಳಾಗ್ತಾ ಇದೆ, ಎಕ್ಸ್ಪ್ಲಾಯಿಟೇಷನ್ ಆಗ್ತಾ ಇದೆ. ಫಂಗಿಸೈಡ್, ಇನ್ಸೆಕ್ಟಿಸೈಡ್, ಗ್ರೋತ್ ರೆಗ್ಯುಲೇಟರ್, ಅಮೈನೋ ಆಸಿಡ್, ಸೀವೀಡ್, ಮೈಕ್ರೋನ್ಯೂಟ್ರಿಯೆಂಟ್, ಗಮ್ಮು. ನನಗೊಂದು 500 ಸ್ಲಿಪ್ಸ್ ಬಂದವು ರೈತರು. 95% ಸ್ಲಿಪ್ಪು ಅವ್ರನ್ನೆಲ್ಲ ಜೈಲಿಗೆ ಕಳಿಸ್ಬೇಕು. ಅವ್ರು ಆ ತರ ಕಾನೂನಿಲ್ಲ ನಮ್ಮ ದೇಶದಲ್ಲಿ. ಸೊ ಅದನ್ನ ಸರಿ ಮಾಡೋದಕ್ಕಿಂತ ನಾವು ಸರಿಯಾಗದ್ ಬೆಸ್ಟ್ ಅಂತ. ಸೊ ಒಂದೇ ದಿನ ಸರಿಯಾಗಕ್ ಆಗಲ್ಲ. ಇದು ವಿಷ್ಕಂಠ ಸರ್ಗೂ ನನ್ನ ರಿಕ್ವೆಸ್ಟ್, ನಮ್ಮ ದೇಶದಲ್ಲಿ ಕೃಷಿಕರಿಗೆ ಸರ್ ಅಡ್ವೈಸರೀಸ್ ಅಥವಾ ಪ್ರಿಸ್ಕ್ರಿಪ್ಷನ್ ಬೇಸ್ಡ್ ಅಡ್ವೈಸರೀಸ್ ಬೇಕು ಸರ್. ಆ ಒಂದು ನಿಟ್ಟಿನಲ್ಲಿ ನಮ್ಮ ವ್ಯವಸ್ಥೆ ಬದಲಾಗಬೇಕು, ತುರ್ತಾಗಿ ಬದಲಾಗಬೇಕು. ಅದು ಯಾರು ಮಾಡ್ತಾರೋ ಹೆಂಗ್ ಮಾಡ್ತಾರೋ ಗೊತ್ತಿಲ್ಲ, ಬ್ಯಾಡ್ಲಿ ನೀಡೆಡ್, ವೆರಿ ವೆರಿ ಅನ್ಫಾರ್ಚುನೇಟ್. ಒಂದೇ ಕೆಮಿಕಲ್, ಒಂದೇ ಟೆಕ್ನಿಕಲ್ ಬೇರೆ ಬೇರೆ ಕಂಪನಿಯನ್ನ ಮೂರು ಕೊಟ್ಟಿದ್ದಾರೆ ಒಂದೇ ಸರಿ ಹೊಡೆಯಕ್ಕೆ. ಸೇಮ್ ಕೆಮಿಕಲ್, ಕಂಪನಿ ಬ್ರ್ಯಾಂಡ್ ಮಾತ್ರ ಚೇಂಜ್. ಈ ಲೆವೆಲ್ಗೆ ಡೀಲರ್ಗಳು ಆಟ ಆಡ್ತಾ ಇದ್ದಾರೆ. ಯಾರು ಡೀಲರ್ಗಳಿದ್ರೆ ಅನ್ಯತಾ ಭಾವಿಸಬಾರ್ದು. ಮಾದೇವ್ ಪ್ರಸಾದ್ ಹಂಗ್ ಮಾಡಲ್ಲ ಬಿಡಿ, ಯಾಕಂದ್ರೆ ಮಂಡ್ಯ ಕಾಲೇಜಲ್ಲಿ ಓದಿರೋದವರು. ಸೊ ಹಂಗಾಗಿ ಅವ್ರ ಬಗ್ಗೆ ನನಗೆ
ಏನು ಸಂದೇಹ ಇಲ್ಲ. ಹಂಗೂ ಒಂದೊಂದ್ಸರಿ ಹೇಳ್ತಾರೆ ಸರ್ ಒಂದು ಬಯೋಸ್ಟಿಮ್ಯುಲೆಂಟ್ ಅಂತಾರೆ, ಬೇಡ ಪ್ರಸಾದ್ ಅಂತೇಳಿ, ಹಂಗೆ ಏನೇನೋ ಹೇಳ್ತಿರ್ತಾರೆ ಅವರು. ಸೊ ಸೊ ಈ ಒಂದು ಬ್ಯಾಕ್ ಗ್ರೌಂಡ್ ಅಲ್ಲಿ ಸೊ ಇವತ್ತು ಸ್ವಲ್ಪ 1 ಅವರ್ ಚರ್ಚೆ ಮಾಡುವ ಶುಂಠಿ ಬಗ್ಗೆ. ಇದು ನಾವು ಮೊನ್ನೆ ಅರಕಲ್ಗೂಡ್ಗೆ ಹೋಗಿದ್ವಲ್ಲ, ಅಲ್ಲಿ ಫೀಲ್ಡ್ನೇ ಇದು. ಮಳೆ ಬರ್ತಾ ಇದೆ, ಕಳೆ ತೆಗಿಯಕ್ ಸುಲಭ ಆಗ್ಲಿ ಅಂತ ಸ್ಪ್ರಿಂಕ್ಲರ್ ಸ್ಟಾರ್ಟ್ ಮಾಡಿದ್ದಾರೆ. ಆಲ್ರೆಡಿ ಭೂಮಿಲಿ ಸಿಕ್ಕಾಪಟ್ಟೆ ತೇವಾಂಶ ಇದೆ, ಮಳೆ ಬರ್ತಾ ಇದೆ, ಅದರಲ್ಲಿ ಕಳೆ ತೆಗಿಯಕ್ ಸುಲಭ ಆಗ್ಲಿ ಅಂತ ಮತ್ ಸ್ಪ್ರಿಂಕ್ಲರ್ ಹಾಕಿದ್ದಾರೆ. ರೋಗ ಜಾಸ್ತಿ ಆಗ್ದಲ್ಲ ಇನ್ನೇನಾಗುತ್ತೆ ಅಂತ. ಇದು ಗಾಳಿನಲ್ಲೇ ಹೊಟ್ಟೋಗುತ್ತೆ ರೋಗ. ಇಷ್ಟು ವರ್ಷ ನಮಗೆ ಎಲೆ ಚುಕ್ಕೆ ಅಂದ್ರೆ ಶುಂಠಿನಲ್ಲಿ ನೀರ್ ಕುಡ್ದಂಗ್ ನಿರ್ವಹಣೆ ಮಾಡೋರು, ಅದಕ್ಕೆ ಅಂತ ಯಾವ್ದು ಸಪರೇಟ್ ಔಷಧಿನೇ ಹೊಡಿತಿರ್ಲಿಲ್ಲ. ಯಾವ್ದೋ ಮ್ಯಾಂಕೋಸೆಬ್ ಹೊಡೆದಿರೋರು, ಇಲ್ಲ ಜೈನಬ್ Z78 ಹೊಡೆದಿರೋರು, ಇಲ್ಲ ಯಾವ್ದೋ ಕಾಪರ್ದು ಯಾವ್ದಾರ ಒಂದು ಹೊಡೆದಿರೋರು, ಆರಾಮಾಗಿ ಹೋಗ್ತಿತ್ತು ಅಷ್ಟಕ್ಕೆ. ಬಟ್ ಈ ವರ್ಷ ಹಂಗಾಗಿಲ್ಲ. ಹಂಗೆ ಅಫ್ಕೋರ್ಸ್ ಅದಕ್ಕೆ ಪೂರಕವಾದ ಅಂಶಗಳು ಸಾಕಷ್ಟು ಇದಾವೆ ಈ ವರ್ಷ. ಸೊ ಅದು ನಿಮ್ ಗಮನಕ್ಕೆ. ಆಮೇಲೆ ನನ್ನ ಗಮನಕ್ಕೆ ಬಂದಿರೋ ಇನ್ನೊಂದು ಇಂಪಾರ್ಟೆಂಟ್ ವಿಚಾರ ಅಂದ್ರೆ, ನಾವು ಕೆಲವು ರೈತರಿಗೆ ಡ್ರಿಪ್ ಅಲ್ಲೂ ಮಾಡಿಸಿದ್ವಿ ಶುಂಠಿನ. ನಮ್ಮ ರೈತರ ತಲೆ ಒಳಗೆ ಒಂದಿನ ಏನಿದೆ ಅಂದ್ರೆ ಸ್ಪ್ರಿಂಕ್ಲರೇ ಮಾಡ್ಬೇಕು, ಇಲ್ಲ ಅಂದ್ರೆ ಶುಂಠಿ ಬೆಳೆಯಕ್ಕಾಗಲ್ಲ. ಇದೊಂದು ಬಹಳ ತಪ್ಪು ಕಲ್ಪನೆ ನಮ್ಮ ರೈತರಲ್ಲಿ ಇದೆ. ತಪ್ಪು ಅಂತಲ್ಲ, ಮೊದ್ಲಿಂದ ಹಂಗೆ ಬಂದಿದೆ. ಕೇರಳದವರು ಟೆಂಪರೇಚರ್ ಜಾಸ್ತಿ, ಹ್ಯುಮಿಡಿಟಿ ಜಾಸ್ತಿ, ಶುಂಠಿ ಹ್ಯುಮಿಡಿಟಿ ಬೇಕು ಅಂತ ಸ್ಪ್ರಿಂಕ್ಲರ್ ಮಾಡಿರು. ಯಾರಾದ್ರೂ ಕೇರಳದವ್ರು ಇದ್ದೀರಾ ಇಲ್ಲಿ? ಯಾರು ಇಲ್ಲ. ಯಾರೋ ವೈನಾಡ್ ಅವರು ಫೋನ್ ಮಾಡಿದ್ರು. ಯು ಆರ್ ಫ್ರಮ್ ಸರ್? ಗುಡೆಲ್ಲೂರು. ಓಕೆ, ರಾಜೇಂದ್ರ ಅವ್ರ ಫ್ರೆಂಡಾ? ಓಕೆ. ಇನ್ನೊಂದು, ಇಲ್ಲಿ 60 ವರ್ಷದಿಂದ ಶುಂಠಿ ವ್ಯಾಪಾರ ಮಾಡ್ತಾ ಇದ್ದಾರೆ ಅವರು. ರಾಜೇಂದ್ರ ಅವರು ಪ್ಲೀಸ್ ಸರ್, ಪ್ಲೀಸ್ ನಿಂತ್ಕೊಳ್ಳಿ. ಯುವರ್ ಗುಡ್ ನೇಮ್ ಸರ್? ಸುಬ್ಬಾರಾವ್ ಅಂತ, ಸುಮಾರು 60 ವರ್ಷದಿಂದ ಶುಂಠಿ ವ್ಯಾಪಾರ. ಅವ್ರು ಬರ್ತಾರೆ ಅಂತ ನನಗೆ ಗೊತ್ತಿರ್ಲಿಲ್ಲ, ಬಂದಿದ್ದಾರೆ, ಸಂತೋಷ ಸರ್. ಕರ್ನಾಟಕದಲ್ಲಿ ಎಲ್ಲಾ ಕಡೆ ಶುಂಠಿನ ಖರೀದಿ ಮಾಡ್ತಾರೆ. ದಯವಿಟ್ಟು ಅವ್ರ ನಂಬರ್ ತಗೊಳ್ಳಿ. ಅವರಿಗೆ ನಾನೊಂದು 10 ನಿಮಿಷ ಮಾತಾಡಕ್ ಹೇಳಿದೀನಿ. ಏನ್ ಮಾತಾಡಕ್ ಹೇಳಿದೀನಿ ಅಂದ್ರೆ, ಟ್ರೇಡರ್ಸ್ ರೈತರಿಗೆ ಹೆಂಗ್ ಮೋಸ ಮಾಡ್ತಾರೆ. ಅವ್ರು ಮೋಸ್ಟ್ಲಿ ಎಲ್ಲ ಹೇಳಲಿಕ್ಕಿಲ್ಲ ನಿಮಗೆ, ಒಂದ್ ಸ್ವಲ್ಪ ನಾರ ಹೇಳಿ ಸರ್ ಅಂತ ಹೇಳಿದೀನಿ ನಾನು. ಆ ಮೋಸಗಳನ್ನ ಹೆಂಗೆ ನಾವು ತಡೆಗಟ್ಟಬೇಕು, ನಮ್ಮ ರೈತರಿಗೆ ಒಂಚೂರು ಉಪಯೋಗ ಆಗ್ಲಿ ಅಂತ ಸರ್. ಫೇರ್ ಟ್ರೇಡಿಂಗ್, ಓಕೆ, ಅದ್ರ ಬಗ್ಗೆ ಆಮೇಲೆ ಮಾತಾಡ್ತಾರೆ ಅವ್ರು ಕೊನೆಗೆ. ಸೊ ಬಹಳ ಖುಷಿ ಆಯ್ತು ಸರ್ ನೀವು ಬಂದಿದ್ದು. ಆಮೇಲೆ ಅವ್ರು ಇನ್ನೊಂದು ಹೇಳಿದಾರೆ ನನಗೆ, ಈ ವರ್ಷ ಯಾರು ಡಿಸೆಂಬರ್ ಜನವರಿ ಗಂಟೆ ಶುಂಠಿ ಇಟ್ಕೋತಾರಲ್ಲ ಅವ್ರಿಗೆ ಒಳ್ಳೆ ರೇಟ್ ಸಿಗುತ್ತೆ ಅಂತ ದೇವರಾಜ್. ಬಟ್ ನಾವೇನು ಆಶ್ವಾಸನೆ ಕೊಡಲ್ಲ, ಏನ್ ಬೇಕಾದ್ರೂ ಆಗ್ಬೋದು. ಸೊ ಬಟ್ ಅವರು ಟ್ರೇಡರ್ಸ್ ಆಗಿರೋದ್ರಿಂದ ಅವ್ರಿಗೊಂದು ಪ್ರಿಡಿಕ್ಷನ್ ಪ್ಯಾಟರ್ನ್ ಇರುತ್ತೆ ಅವ್ರ ಹತ್ರ. ಈಗ ನಾವು ಪುಸ್ತಕದಲ್ಲಿ ಲಾಸ್ಟ್ 10 ವರ್ಷದ್ದು ಬರ್ದಿದೀವಿ ನಾವು. ಯಾವುದೇ ಕಾರಣಕ್ಕೂ ಡಿಸೆಂಬರ್ ಅಲ್ಲಿ ಜಾಸ್ತಿ ರೇಟ್ ಆಗಿಲ್ಲ. ನಮಗೆ ಜಾಸ್ತಿ ರೇಟ್ ಬಂದಿರೋದೇ ಏಪ್ರಿಲ್ ಇಂದ ಜುಲೈ. ಲಾಸ್ಟ್ 10 years ಡೇಟಾ ಅನಾಲಿಸಿಸ್, ಏಪ್ರಿಲ್ ಟು ಜುಲೈ ಎಲ್ಲ ಹೈಯೆಸ್ಟ್ ರೇಟ್ ಬಂದಿರೋದು. ಹಳೆ ಶುಂಠಿ ಇನ್ನೂ ಇದೆ ಈ ವರ್ಷ, 1000 ಮೇಲೆ ದಾಟಿರಲಿಲ್ಲ, ಈಗ 2000ಕ್ಕೆ ಹೋಗಿದೆ ಅಲ್ವಾ ಸರ್? 2000 rupees, 2000 ಸ್ವಲ್ಪ ಆಚೀಚೆ ವೇರಿಯೇಷನ್ ಇದೆ ಬಿಡಿ. ಬಟ್ ಇಲ್ಲಿವರೆಗೂ ಇಟ್ಕೊಂಡಿರೋ ಶುಂಠಿ ಒಂದು 30-40% ವೆಯ್ಟ್ ಲಾಸ್ ಆಗಿರುತ್ತೆ. ನೀವು ಇದೇ ಶುಂಠಿನ ಫೆಬ್ರವರಿಲಿ ತೆಗೆದಿದ್ರೆ 500 ಚೀಲ ಈಲ್ಡ್ ಬರ್ತಿತ್ತು. ಈಗ ತೆಗೆದ್ರೆ ನಿಮ್ಗೆ 300 ಚೀಲ ಬಂದಿರುತ್ತದೆ. ಅಫ್ಕೋರ್ಸ್ ಈಗ ಒಂಚೂರು ಹೊಸ ಶುಂಠಿನೂ ಬಂದಿರುತ್ತದೆ, ಒಂದು 20%. ಅದನ್ನ ನೀವು ಗ್ರೇಡ್ ಮಾಡಿ ಹೊಸದು ಹಳೆದು ಅಂತ ಮಾಡಿ. ಹೊಸದಕ್ಕೆ ಎಷ್ಟು ಸರ್ ರೇಟ್? 700? ನ್ಯೂ 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 700 rupees 60 kg. ಸೊ ಹಳೆ ಶುಂಠಿ 2400, 500. ಮತ್ತೆ ಈ ರೇಟ್ ಜಾಸ್ತಿ ಆಗುತ್ತೆ, ಈ ರೇಟ್ ಜಾಸ್ತಿ ಆಗುತ್ತೆ. ವೆಯ್ಟ್ ಲಾಸ್ ಕಡಿಮೆನೇ ಇರುತ್ತೆ, ಯಾಕಂದ್ರೆ ಮಳೆ ಮೋಡ ಇದೆ, ಅಷ್ಟೊಂದು ವೆಯ್ಟ್ ಲಾಸ್ ಆಗಲ್ಲ. ಸೊ ಇದನ್ನ ಒಂದು ಸದುಪಯೋಗ ಪಡ್ಕೋಬೇಕು. ಮತ್ತೆ ಇನ್ನೊಂದು ವಿಚಾರ ನಿಮ್ ಗಮನಕ್ಕೆ, ನಾವು ಡಿಸೆಂಬರ್ ಅಲ್ಲಿ ರಾಜ್ಯ ಸರ್ಕಾರಕ್ಕೆ ಒಂದು ಮನವಿ ಕೊಟ್ಟಿದ್ವಿ. ಶುಂಠಿಗೆ ರೇಟ್ ಸಿಕ್ಕಾಪಟ್ಟೆ ಬಿದ್ದೋಗಿದೆ. MIS ಅಂತ ಒಂದು ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ ಇದೆ, ಮಾರ್ಕೆಟ್ ಇಂಟರ್ವೆನ್ಷನ್ ಸ್ಕೀಮ್ ಅಂತ. ನಾವು ಡಿಸೆಂಬರ್ ಅಲ್ಲಿ ಕೊಟ್ಟಿರೋದು. ವ್ಯವಸ್ಥೆಗಳು ತುಂಬಾ 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 ನಿಧಾನ, ಸಾಯನ್ನ ಮುಂಚೆನೆ ಸಾಯಿಸ್ಬಿಡ್ತವೆ, ಬದುಕ್ಸೋದೇ ಕಡಿಮೆ. ಸೊ ಅಂತ ಪರಿಸ್ಥಿತಿ ಸರ್. 7 ತಿಂಗಳು ಹೋರಾಟ, 7 DC-ಗಳಿಗೆ ವಾರಕ್ಕೊಂದೊಂದ್ಸರಿ 20 ಜನ ರೈತರು ಕಳಿಸ್ಬೇಕು ನಾವು. ಸರ್ ನಮ್ದು ರಿಕ್ವೆಸ್ಟ್ ಏನಾಯ್ತು, ಅದು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಎರಡು ಸೇರಿ ಮಾಡೋದು MIS ಸ್ಕೀಮ್. ಅಂದ್ರೆ ಮಾರ್ಕೆಟ್ ಅಲ್ಲಿ ರೇಟ್ ಬಿದ್ದೋದ್ರೆ ಸರ್ಕಾರ ರೈತರ ನೆರವಿಗೆ ಬರಬೇಕು ಅಂತ. ಈಗ ನೀವು ಮಾವಿಂದು ಕೇಳಿದಿರಿ, 16 ರೂಪಾಯಿ 60 ಪೈಸೆ ಫಿಕ್ಸ್ ಮಾಡಿದ್ರಲ್ವಾ? ಶ್ರೀನಿವಾಸಪುರ ತಾಲೂಕಿಗೆ ಹೋಗಿ ನೋಡಿ, ಯಾರು ಆ ರೇಟಿಗೆ ಯಾರು ತಗೋತಾ ಇಲ್ಲ ಮಾರ್ಕೆಟ್ ಅಲ್ಲಿ. ಕೊಡಕ್ ಮಾಲ್ ಇಲ್ಲ, ಮುಗಿದೋಯ್ತು ಮ್ಯಾಂಗೋ ಸೀಸನ್.
ಯಾವಾಗ ಮಾಡಿದ್ವಿ ನಾವು ಯೋಜನೆನ? ಸೀಸನ್ ಮುಗಿದೋದ್ಮೇಲೆ ಮಾಡಿದ್ವಿ. ಇದು ನಮ್ಮ ವ್ಯವಸ್ಥೆ. ಅಫ್ಕೋರ್ಸ್ ನಾನು ವ್ಯವಸ್ಥೆ ಬಗ್ಗೆ ಮಾತಾಡಕ್ ನಿಂತಿಲ್ಲ ಇಲ್ಲಿ, ಅದು ಡಿವಿಯೇಷನ್ ಆಗುತ್ತೆ, ನಿಮ್ ಗಮನಕ್ಕೆ ಬರಲಿ ಅಂತ. ಬಟ್ ಫಾರ್ಚುನೇಟ್ಲಿ ಶುಂಠಿಗೆ ನಾವು ಮಾಡಿದೀವಿ, ಸರ್ಕಾರ ಅನುಷ್ಠಾನ ಮಾಡ್ತಾ ಇದೆ. ಈಗ ಆಲ್ರೆಡಿ ಬೀದರ್ ಅಲ್ಲಿ ಒಂದು 800 ಟನ್ ಪ್ರೊಕ್ಯೂರ್ಮೆಂಟ್ ಆಗಿದೆ ಸರ್. ಮಾರ್ಕೆಟ್ ಅಲ್ಲಿ 1000 ಇದ್ದಾಗಲೂ ಕೂಡ 2475 ರೂಪಾಯಿ ಚೀಲ, 2475 ರೂಪಾಯಿ ಕ್ವಿಂಟಲ್, ಸಾರಿ 25 ರೂಪಾಯಿ ಕೆಜಿ, 1000 ಇದ್ದಾಗ್ಲೂ ಕೂಡ ಸುಮಾರು ಪ್ರೊಕ್ಯೂರ್ಮೆಂಟ್ ಆಗಿದೆ. ಬೀದರ್ ಅವ್ರಿಗೆ ಅನುಕೂಲ, ಯಾಕೆ ಅಂದ್ರೆ ಅವ್ರು ಶುಂಠಿ ಹಾಕದೆ ಜೂನ್ ಜುಲೈಯಲ್ಲಿ. ನಮ್ಮ ಪಿರಿಯಾಪಟ್ಟಣ ಹುಣಸೂರಲ್ಲಿ ಹಾಕ್ದಂಗೆ ಫೆಬ್ರವರಿ ಮಾರ್ಚ್ ಯಾರು ಹಾಕಲ್ಲ, ಯಾಕಂದ್ರೆ ಬೇಸಿಗೆ ವಿಪರೀತ ಇರುತ್ತೆ ಅಲ್ಲಿ. ಸೊ ಅವರು ಆ ಟೈಮಲ್ಲಿ ಹಾಕ್ತಾರೆ. ಅವರು ಸಾಧಾರಣ ಕಟಾವು ಮಾಡೋದೇ ಏಪ್ರಿಲ್, ಯಾವಾಗ್ಲೂ ಅವ್ರಿಗೆ ಹೈಯೆಸ್ಟ್ ರೇಟ್ ಸಿಗುತ್ತೆ, ಇಳುವರಿ ಬರಲ್ಲ. ಅವ್ರಿಗೆ ಏನಾರ 200 ಕ್ವಿಂಟಲ್ ಶುಂಠಿ ಅಂದ್ರೆ ಅದು ಎಕ್ಸ್ಟ್ರಾಡಿನರಿ ಈಲ್ಡ್ ಅವ್ರಿಗೆ. ನಮ್ಮವ್ರಿಗೆ ಹೇಳಿ, ನಮ್ಮಲ್ಲಿ 400 ಚೀಲಕ್ಕಿಂತ ಕಡಿಮೆ ಬೆಳೆದ್ರೆ ಅವ್ನ್ ಬೆಳೆಗಾರನೇ ಅಲ್ಲ. ಮಿನಿಮಮ್ 400 ಚೀಲ ಬೆಳಿಬೇಕು ನಮ್ ಕಡೆ ಅಂದ್ರೆ ಮೈಸೂರು, ಹಳೆ ಮೈಸೂರು ರೀಜನ್ ಅಲ್ಲಿ ಇನ್ಕ್ಲೂಡಿಂಗ್ ಕೊಡಗು. ನಮ್ಮ ರೈತರು ಹೈಯೆಸ್ಟ್ ಈಲ್ಡ್ ಬಂದಿರೋದು ಅರಸೀಕೆರೆನಲ್ಲಿ 637 ಚೀಲ. ಮಂಜು ಅಂತ 30 ಎಕರೆ ಮಾಡಿದ್ರು ಹೋದ ವರ್ಷ ಶುಂಠಿ, ಎಕರೆಗೆ 637 ಚೀಲ. ಅದೇ ಮಂಜು ಅವರು ಈ ವರ್ಷ ಸ್ವಲ್ಪ ಅಜಾಗರೂಕತರಾಗ್ಬಿಟ್ಟಿದ್ದಾರೆ. ಈ ವರ್ಷನೂ 40 ಎಕರೆ ಶುಂಠಿ ಇದೆ. ಈ ಭತ್ತದ ಬೆಂಕಿ ರೋಗ ಅವ್ರ ಜಮೀನಲ್ಲಿ ಬಂದ್ಬಿಟ್ಟಿದೆ, ಬೇರೆ ಬೇರೆ ಏನೇನೋ ಹೊಡೆದಿದ್ದಾರೆ, ಆಮೇಲೆ ಹೇಳ್ತೀನಿ ನಾನು. ಸೊ ಹಿಂಗಿದೆ. ಸೊ ದಿಸ್ ಇಸ್ ದಿ ಪ್ರೆಸೆಂಟ್ ಸಿಚುವೇಶನ್ ಶುಂಠಿದು. ಆಮೇಲೆ ನಮ್ಮ ರಾಜ್ಯ ದೇಶದಲ್ಲಿ 1 ಅಥವಾ 2ನೇ ಸ್ಥಾನ ಶುಂಠಿ ಬೆಳೆನಲ್ಲಿ, ಏರಿಯಾ ಪ್ರೊಡಕ್ಷನ್ ಪ್ರೊಡಕ್ಟಿವಿಟಿ. ನಮಗೂ ಮಧ್ಯಪ್ರದೇಶಕ್ಕೂ ಯಾವಾಗ್ಲೂ ಕಾಂಪಿಟೇಷನ್, ಅಷ್ಟು ವಾಲ್ಯೂಮ್. ಕರೆಕ್ಟ್ ಅಲ್ಲ ಸರ್? ಮಹಾರಾಷ್ಟ್ರ ಕಡಿಮೆ ಇದೆ, ಏರಿಯಾ ಇಸ್ ಲೆಸ್. ಸೊ ಕರ್ನಾಟಕ, ಮಧ್ಯಪ್ರದೇಶ, ಆಮೇಲೆ ಮಹಾರಾಷ್ಟ್ರ ಬರುತ್ತೆ. ಸೊ ಮೇಜರ್ ಗ್ರೋಯಿಂಗ್ ರೀಜನ್ಸ್. ಸೊ ಅದು ನಮಗೆ ಹೆಮ್ಮೆ ಕೂಡ. ನಾವು ಅದಕ್ಕೆ ಯಾರೋ ಈಗ ಹೇಳ್ತಾ ಇದ್ರಿ, ಈಗ ಟರ್ಮರಿಕ್ ಬೋರ್ಡ್ ಮಾಡ್ಸಾಯ್ತು, ಕರ್ನಾಟಕದಲ್ಲಿ ಒಂದು ಜಿಂಜರ್ ಬೋರ್ಡ್ ಮಾಡಿಸಿ ಅಂತ, ಏರಿಯಾ ಜಾಸ್ತಿ ಇದೆ ಅಂತ. ನಮಗೆಲ್ಲ ಹರೀಶ್ ಸರ್, ನಿಷ್ಕಂಠ ಸರ್ ಅವರೆಲ್ಲ ಸಪೋರ್ಟ್ ಮಾಡಿದ್ರೆ ಏನಾರ ಒಂಚೂರು ಮುಂದಕ್ಕೆ ತಗೊಂಡು ಹೋಗ್ಬೋದು ಸರ್, ಪ್ರಸ್ತಾಪ ಮಾಡಿದ್ರೆ. ರಿಟೈರ್ ಆಗಿರೋ ಮಾತು ಯಾರು ಕೇಳಲ್ಲ ಬಿಡಿ, ಅದು ಕಷ್ಟನೇ. ಹೇಳ್ಬೋದು, ಅಧಿಕಾರ ಇದ್ದಾಗ ಮಾಡಿದ್ರೆ ಬಹಳಷ್ಟು ಜನಕ್ಕೆ ಅನುಕೂಲ ಆಗುತ್ತೆ. ಸರ್ ಕೆಪೆಕ್ನಲ್ಲೂ ಕೆಲಸ ಮಾಡಿದ್ದಾರೆ. ಸೊ ಕೆಪೆಕ್ಕು ಕೂಡ ಈ ಎಕ್ಸ್ಪೋರ್ಟ್ ರಿಲೇಟೆಡ್ ಸ್ವಲ್ಪ ಫೋಕಸ್ಡ್ ಕೆಲಸ. ಈಗ ನಾವು ನಮ್ಮ ದೇಶಕ್ಕೆ ಎಷ್ಟು ಬೇಕೋ ಅಷ್ಟು ಬೆಳೀತಾ ಇಲ್ಲ, ಒಂದು 50 ದೇಶಕ್ಕೆ ಆಗೋವಷ್ಟು ಬೆಳೀತಾ ಇದೀವಿ ನಾವು. ಅದು ಪ್ರಾಬ್ಲಮ್. ಯಾವ್ದಾರ ಕ್ರಾಪ್ ತಗೊಳ್ಳಿ, ಓವರ್ ಪ್ರೊಡಕ್ಷನ್. ಈಗೆಲ್ಲ ಟೆಕ್ನಾಲಜಿ ಚೆನ್ನಾಗಿದೆ, ಎಲ್ಲರಿಗೂ ಅಕ್ಸೆಸ್ ಇದೆ ಟೆಕ್ನಾಲಜಿಗೆ. ಸೊ ಹಂಗಾಗಿ ಇದು ಒಳ್ಳೆ ವಿಚಾರ, ಆದ್ರೆ ಇದನ್ನ ಎನ್ಕ್ಯಾಶ್ ಮಾಡ್ಕೋಬೇಕು ನಾವು ಎಕ್ಸ್ಪೋರ್ಟ್ ಮಾಡ್ಲಿಲ್ಲ, ಪ್ರಾಸೆಸ್ ಮಾಡ್ಲಿಲ್ಲ ಅಂದ್ರೆ ನಿಮಗೆ ಶುಂಠಿಗಿನ್ನ 5,000 ನೋಡೋದೇ ಇಲ್ಲ ನಾವು ಮುಂದಕ್ಕೆ. 5,000 ಬೇಡ ಸರ್, 2,000 ಸಿಕ್ಕರೆ ಸಾಕು ನಮ್ಗೆ ಅಂತಿರೋದು. ಆಯ್ತು, ಒಂದ್ ಸ್ವಲ್ಪ ಈ ಸ್ಲೈಡ್ಸ್ ಫಾಸ್ಟ್ ಆಗಿ ಹೋಗ್ತೀನಿ. ಮನು ಇದಾರ ಇಲ್ಲಿ? ಮನು ಮಳವಳ್ಳಿ ಬರ್ತೀನಿ ಅಂದಿದ್ರು, ಬಂದಿಲ್ಲ. ಇವ್ರದ್ದು ಏನಕ್ಕೆ ಹಾಕಿದೀನಿ ಅಂದ್ರೆ, ಈ ಜಮೀನ್ನ ನಾವು ನೋಡಕ್ ಮುಂಚೆ ಅಥವಾ ಅನಲೈಸ್ ಮಾಡಕ್ಕಿಂತ ಮುಂಚೆ ಅವ್ರೇನಾರ ಕೇಳಿದ್ರೆ ನನಗೆ, ಈ ಜಮೀನಲ್ಲಿ ಶುಂಠಿ ಬೆಳಿಬೇಡ್ರಿ ಅಂತ ಹೇಳ್ತಿದ್ದೆ. ಶುಂಠಿ ಬೆಳೆಯಕ್ ಯೋಗ್ಯ ಅಲ್ಲದೆ ಇರೋ ಜಮೀನು, ಬೆಳೆ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಬಿಡಿ, ಈಗ ಬಹಳ ಶ್ರಮ ಪಟ್ಟಿದ್ದಾರೆ ಅದಕ್ಕೆ. ಏನಕ್ಕೆ ಹಂಗೆ ಅಂದ್ರೆ, ಓಕೆ, ಸೊ ಈ ಜಮೀನಿನ pH 8.5. ಇದು ಈಗಿರೋ ಬೆಳೆ, ಅದು 1.5 ತಿಂಗಳಲ್ಲಿ ಬೆಳೆ ನೋಡಿ. ಸುಣ್ಕಲ್ಲೇನಿಲ್ಲ, pH ಜಾಸ್ತಿ ಇದೆ. ಅವ್ರು ಏನ್ ಮಾಡಿದಾರೆ, ಎಲ್ಲ ಸ್ವಲ್ಪ ಸ್ಲೋಪ್ ಇತ್ತು, ಎಲ್ಲ ಲೆವೆಲ್ ಮಾಡ್ಬಿಟ್ಟಿದ್ದಾರೆ. ದಟ್ ಇಸ್ ದಿ ಪ್ರಾಬ್ಲಮ್. ಸಿಕ್ಕಾಬಟ್ಟೆ ಅರಸಾಹಸ ಪಟ್ಟು ಏನಂತ ಎಕ್ಸ್ಟ್ರಾಡಿನರಿ ಏನು ದುಡ್ಡು ಖರ್ಚು ಮಾಡಿಲ್ಲ ನಾವು, ಸಣ್ಣ ಸೈಂಟಿಫಿಕ್ ಇಂಟರ್ವೆನ್ಷನ್ಸ್ ಅಷ್ಟೇ. ಇದನ್ನ ಈ ಹಂತಕ್ಕೆ ತರಕ್ಕೆ ನಾವು ಯೂಸ್ ಮಾಡಿರೋ ಪ್ರಮುಖ ಬಂಡವಾಳ ಅಥವಾ ಪ್ರಮುಖ ವಿಚಾರ ಅಂದ್ರೆ ಬರೀ ಜಿಪ್ಸಮ್ ಮಾತ್ರ. ಎಷ್ಟು ಕೆಜಿ RSK ನಲ್ಲಿ ಜಿಪ್ಸಮ್? 3 ರೂಪಾಯಿ ಕಡಿಮೆ ಆಗುತ್ತೆ. 50 ಕೆಜಿ ಚೀಲ 112 ರೂಪಾಯಿನೋ, 150 ಆಗಿದ್ಯಾ? ಅದೇನೋ ಕೆಲವ್ರು 112 ಅಂದ್ರಪ್ಪ. ಈಗ ಆಯ್ತು ಬಿಡಿ, 3 ರೂಪಾಯಿಗೆ ಯಾರು ಈವನ್ ಓಪನ್ ಮಾರ್ಕೆಟ್ ಅಲ್ಲಿ ಜಿಪ್ಸಮ್ ತಗೊಂಡ್ರು ನೀವು, ನಾಟ್ ಮೋರ್ ದನ್ 6 rupees ಕೆಜಿ, ಡಬಲ್ ಆದ್ರೂ ಕೂಡ. ಇದಕ್ಕೆ ಏನೂ ಮಾಡಿಸಿಲ್ಲ ಅವನು. ಹಾಕಕ್ಕೂ ಮುಂಚೆ 2 ತಿಂಗಳು ಮುಂಚೆ ಹಾಕಪ್ಪ ಜಿಪ್ಸಮ್ಮ ಅಂದ್ರೆ ಅದನ್ನೂ ಮಾಡಿಲ್ಲ ಅವನು. ಬೆಳೆ ಹಾಕ್ಬಿಟ್ಟಿದ್ದಾನೆ ಸರ್, ಬರ್ತಾನೆ ಇಲ್ಲ ಬೆಳೆ ಮೇಲಕ್ಕೆ, ಬರ್ತಾನೆ ಮೋಸ್ಟ್ಲಿ ಲೊಕೇಶನ್ ತಗೊಂಡಿದ್ದಾನೆ, ಅವನ ಕೈಲೇ ಮಾತಾಡಿಸ್ತೀನಿ ನಾನು.
ಅದಕ್ಕೆ ಏನ್ ಮಾಡಿದ್ವಿ ನಾವು ಜಸ್ಟ್ 400 kg ಜಿಪ್ಸಮ್ನ ಮಳವಳ್ಳಿ ಹತ್ರ ಊರ ಹೆಸರು ಗೊತ್ತಿಲ್ಲ ನನಗೆ, ಅವ್ರ ನಂಬರ್ ಕೊಡ್ತೀನಿ, ಊರ ಹೆಸರು ಮರ್ತೋಗಿದೆ ನನಗೆ. ಎಂತದ ಒಂದು ಎಂತ ಸರ್ಕಲ್ ಬರುತ್ತಲ್ಲ ಒಂದು, ಆ ಸರ್ಕಲ್ ಇಂದ ಒಂದು 4 ಕಿಲೋಮೀಟರ್ ಕುರಿದೊಂದು ಫಾರ್ಮ್ ಏನೋ ಇದೆಯಲ್ಲ ಅಲ್ಲಿ, ಅಲ್ಲೇ ಬರುತ್ತದೆ. ಕುರಿ ಫಾರ್ಮ್ ಹತ್ರ ತುಂಬಾ ಹತ್ರ ಆಗುತ್ತೆ. 400 kg ಜಿಪ್ಸಮ್ ಹಾಕಿದ್ದು. ಅದೇ ನಾವು ಹಾಕಿ ಮಣ್ಣು ಮುಚ್ಚಿಸ್ಲಿಲ್ಲ, ಇವ್ರಿಗೇನ್ ಮಳೆನೂ ಉಯ್ಯಲ್ಲ ಜಾಸ್ತಿ, ಅದೊಂದು ಇನ್ನೂ ಪ್ರಾಬ್ಲಮ್. ಸೊ ಅವ್ರಿಗೇನ್ ಮಾಡಿದ್ವಿ, ಜಿಪ್ಸಮ್ ಹಾಕಿ ಜಸ್ಟ್ ಲೈಟ್ ಆಗಿ ಹೆಂಗಿದ್ರು ಸ್ಪ್ರಿಂಕ್ಲರ್ ಹಾಕಿರ್ತಾರಲ್ಲ ಆ ನೀರಿಗೆ ನಿಧಾನಕ್ಕೆ ಕರಗುತ್ತೆ. ಸೊ ಬಹಳ ಒಳ್ಳೆ ರಿಸಲ್ಟ್ ಬಂತು. 1-2 ತಿಂಗಳಾದ್ಮೇಲೆ ಮತ್ತೆ ಪ್ರಾಬ್ಲಮ್ ಆಯ್ತು. ಮತ್ತು ಏನೂ ಮಾಡ್ಲಿಲ್ಲ ನಾವು, ಒಂದು ಬ್ಯಾರಲ್ಗೆ 3-4 kg ಜಿಪ್ಸಮ್ ಹಾಕೊಂಡು ಕರಗಿಸ್ಕೊಂಡು ಮತ್ತೆ ಒಂದು 10 ಬ್ಯಾರಲ್ ಡ್ರೆಂಚ್ ಮಾಡಿಸಿ. ಚೀಪೆಸ್ಟ್ ಅಂದ್ರೆ ಚೀಪೆಸ್ಟ್. ನೀವು ನಂಬಲ್ಲ, ಇನ್ನೊಬ್ರು ಇದೇ ತರ ರೈತರು, ಅವ್ರದ್ದು ಸೇಮ್ ಇಶ್ಯೂ. ಅವ್ರು ಪಿರಿಯಾಪಟ್ಟಣದವರು, ಶಿವು ಅಂತ. ಬಂದಿದ್ದೀರನಪ್ಪ? ಬಂದಿಲ್ಲ. ಅವ್ರೇನ್ ಮಾಡಿದ್ದಾರೆ, ಎಷ್ಟು ಗೊಬ್ಬರ ಹಾಕ್ಬೇಕಾಗಿತ್ತಲ್ಲ ಅದ್ರ 3ರಷ್ಟು ಹಾಕ್ಬಿಟ್ಟಿದ್ದಾರೆ ಒಂದೇ ಸರಿ. ಈಗ 1 ಮುದ್ದೆ ತಿನ್ಬಹುದು ನಾವು, ಅಥವಾ ಕೆಲವರು 2 ತಿನ್ಬಹುದು. 2 ತಿನ್ನೋರಿಗೆ 4 ಮುದ್ದೆ ಕೊಟ್ರೆ ಕಷ್ಟ ಅಲ್ಲ. ಸೊ ಅವರು ಅಂಗಡಿಗೆ ಹೋಗಿದ್ದಾರೆ, ಅವ್ರಿಗೊಂದು ಬ್ಯಾರಲ್ಗೆ ಒಂದು 3,000 ರೂಪಾಯಿ ಬರ್ಕೊಟ್ಟಿದ್ದಾರೆ. 200 ಲೀಟರ್ ನೀರಿಗೆ 3,000 ರೂಪಾಯಿಂದ ಔಷಧಿ. ನಾನು ಮತ್ತೆ ಇನ್ನೊಬ್ರು ಪ್ರೊಫೆಸರ್ ಎ.ಕೆ. ಶ್ರೀವಾಸ್ತವ ಅಂತ ಇದ್ದಾರೆ, ಇವ್ರಿಗೆ ಗೊತ್ತಿರ್ಬೋದೇನೋ ಗೊತ್ತಿಲ್ಲ. NRC ಸಿಟ್ರಸ್ ಅಲ್ಲಿ 25 ವರ್ಷ ಕೆಲಸ ಮಾಡಿದ್ದಾರೆ. ಈ ಮಣ್ಣು ವಿಜ್ಞಾನದಲ್ಲಿ ಇಂಟರ್ನ್ಯಾಷನಲಿ ಅಕ್ಲೈಮ್ಡ್ ಸೈಂಟಿಸ್ಟ್ ಅವರು. ನಾನು ಅವರು ಚರ್ಚೆ ಡೈಲಿ ವಾಟ್ಸಪ್ ಅಲ್ಲಿ, ಇವ್ರದ್ದು ವಿಚಾರ ಇಟ್ಕೊಂಡು, ಈ ಶುಂಠಿದ್ ಇಟ್ಕೊಂಡು ಎಲ್ಲ ಏನೇನ್ ಮಾಡಿದ್ದಾರೆ, ಸ್ಟಾರ್ಟಿಂಗ್ ಇಂದ ಏನೇನ್ ಮಾಡಿದ್ದಾರೆ ಅಂತ ಚರ್ಚೆ. ಈಗ ನಮಗೆ ಸಮಸ್ಯೆನೇ ಗೊತ್ತಾಗ್ಲಿಲ್ಲ, ನಾವೇನ್ ಹೇಳಕ್ಕಾಗ. ಯು ಹ್ಯಾವ್ ಟು ಫೈಂಡ್ ಔಟ್ ದ ಪ್ರಾಬ್ಲಮ್, ಯು ಹ್ಯಾವ್ ಟು ಡಯಾಗ್ನೈಸ್ ಇಟ್ ಪ್ರಾಪರ್ಲಿ. ಸೊ ಅದನ್ನ ಒಂದು 3-4 ದಿನ ತಗೋತು. 4 ದಿನ ನಾವು ಚರ್ಚೆ ಆದ್ಮೇಲೆ ನಿರ್ಧಾರ ಮಾಡಿದ್ದೇನು ಅಂದ್ರೆ, ಇನ್ನ 15-20 ದಿನ ಅವನು ಏನೂ ಮಾಡಂಗಿಲ್ಲ. ಅವನ ಜಮೀನು ಯಾವ ಔಷಧಿನೂ ಹೊಡೆಯಂಗಿಲ್ಲ, ಯಾವ ಗೊಬ್ಬರನೂ ಹಾಕಂಗಿಲ್ಲ, ನೀರ್ ಬೇಕಾದ್ರೆ ನೀರ್ ಕೊಡ್ಬೇಕಷ್ಟೇ ಅಂತ ಅಷ್ಟೇ ಮಾಡಿದ್. 20 ದಿನ ಏನೇನು ಇಲ್ಲ. ಅವನು ನನಗೆ ದಿನಾ ಫೋನು, ಸರ್ ಚೆನ್ನಾಗಿಲ್ಲ ಸರ್, ಏನಾರ ಹೇಳಿ ಸರ್, ಹೊಡಿತೀನಿ. ಏನು ಮಾಡ್ಬೇಡಪ್ಪ, ನಿಂದು ಹೋದ್ರೆ ನಾನ್ ದುಡ್ಡು ಕೊಡ್ತೀನಿ ಶುಂಠಿಗೆ, 20 ದಿನ ಸುಮ್ಮನಿರು ನೀನು. 20 ದಿನ ಆದ್ಮೇಲೆ ಮೊನ್ನೆ ಎಲ್ಲ ಫೋಟೋ ಕಳ್ಸಿದಾನೆ. ಈ ವರ್ಷ ನಾನು ನೋಡಿರೋ ಶುಂಠಿಗಳಲ್ಲಿ ಒನ್ ಆಫ್ ದ ಬೆಸ್ಟ್ ಶುಂಠಿ ಅವನು. ಅಷ್ಟು ಗೊಬ್ಬರ ಹಾಕಿದಾನೆ ಒಂದೇ ಸರಿ. ದಟ್ ಈಸ್ ದಿ ಪ್ರಾಬ್ಲಮ್. ಓಕೆ, ಸೊ ಇದು ತುಂಬಾ ಚೆನ್ನಾಗಿದೆ. ಇಲ್ಲಿ ನೋಡಿ, ಇನ್ನೊಂದು, ನಾವು ಈಗ ರೋಗದ ಏನ್ ಸಮೀಕ್ಷೆಗೆ ಹೋಗಿದ್ವಲ್ಲ, ಕೊಣನೂರು, ಅರ್ಕಲ್ಗೂಡು, ಆಮೇಲೆ ಕುಶಾಲನಗರ, ಇಲ್ಲಿ ಜಾಸ್ತಿ ಇದೆ. ಅಲ್ಲಿ ಮಳೆನೂ ಜಾಸ್ತಿ, ಎಲ್ಲ ಕಂಡೀಷನ್ ಐಡಿಯಲ್ ಇದೆ ರೋಗ ಬರಕ್ಕೆ. ಸೊ ಹಂಗಾಗಿ ರೋಗ ಜಾಸ್ತಿ ಇದೆ. ನಾವು ಇನ್ನು ಪಿರಿಯಾಪಟ್ಟಣಕ್ಕೆ ಬಂದ್ರೆ, ನಮ್ಮ ರಾವಂದೂರವರೆಲ್ಲ ಇದ್ದಾರೆ, ಇಲ್ಲಿ ಬೋಗನಹಳ್ಳಿ ಅವರು, ಸಾಗರ್ ಇವರೆಲ್ಲ ಇದ್ದಾರೆ. ಆಶ್ಚರ್ಯ ನಮಗೇನೆ. ಅಲ್ಲಿ ಅವ್ರ ಪಕ್ಕದ ಇನ್ನೊಂದು ಫೀಲ್ಡ್ ಇತ್ತು. ಮಧು ಬಂದಿದಾರ? ಮಧು ಅಂತ ನಿಂತ್ಕೊಳ್ಳಿ. ಮಧು, ನೀವು ಕೇಳಿ ಇವ್ರನ್ನ ಏನ್ ಖರ್ಚು ಮಾಡಿದೀರಾ, ರೋಗ ಹೆಂಗಿದೆ ಅಂತ ಕೇಳಿ. ನಾವು ನೋಡಿದ, ಈ ವರ್ಷ ನೋಡಿದ ಫೀಲ್ಡ್ಗಳಲ್ಲಿ ಯಾವುದೇ ರೋಗ ಇಲ್ಲದೆ ಇರೋ ಫೀಲ್ಡ್ ಅಂದ್ರೆ ಇಷ್ಟು ದಿನಕ್ಕೆ ಯಾವುದೇ ರೋಗ ಇಲ್ಲ. ಅವ್ರ ಸುತ್ತಮುತ್ತನೂ ರೋಗ ಕಡಿಮೆ ಇದೆ, ಬಟ್ ಅವ್ರೇನು ವಿಶೇಷವಾಗಿ ಏನು ಮಾಡಿಲ್ಲ. ಅದು ಶುಂಠಿಗೆ ಫಸ್ಟ್ ಸಾಯಿಲ್, ಅದು ಫಸ್ಟ್ ಟೈಮ್ ಶುಂಠಿಗೆ ಫಸ್ಟ್ ಟೈಮು 2 ಗ್ರೀನ್ ಮೆನ್ಯೂರಿಂಗ್ ಕ್ರಾಪ್ ಮಾಡಿದ್ದಾರೆ ಸರ್. ಬಿಫೋರ್ ಶುಂಠಿ ಬೆಳೆಯಕ್ಕಿಂತ ಮುಂಚೆ 2 ಬೆಳೆ ಮಾಡಿದ್ದಾರೆ. ಸೊ ಆಮೇಲೆ ಅದಕ್ಕೆ ಕೊಟ್ಟಿಗೆ ಗೊಬ್ಬರ ಮತ್ತೆ ಕುರಿ ಗೊಬ್ಬರ, ಅಲ್ಲ ಕೋಳಿ ಗೊಬ್ಬರ, ಅದನ್ನ ಚೆನ್ನಾಗಿ ಕೊಟ್ಟಿದ್ದಾರೆ. ಒಂದು 6 ಟನ್ ಕೊಟ್ಟಿಗೆ ಗೊಬ್ಬರ, 2 ಟನ್ ಕೋಳಿ ಗೊಬ್ಬರ ಕೊಟ್ಟಿದ್ದಾರೆ. ನಮ್ಗೇನು ಆಶ್ಚರ್ಯ ಏನಾಗ್ಲಿಲ್ಲ. ಅದು ಮಣ್ಣು ತುಂಬಾ ಉತ್ಕೃಷ್ಟವಾದ ಮಣ್ಣು, ಯಾವುದೇ ರೋಗ ಇಲ್ಲ. ನಾನು ಏನ್ ಹೇಳಕ್ ಹೊರಟಿದ್ದೀನಿ, ಕೂತ್ಕೊಳ್ಳಿ. ನಾನು ಏನ್ ಹೇಳಕ್ ಹೊರಟಿದ್ದೀನಿ ಅಂದ್ರೆ, ನಿಮ್ಮ ಭೂಮಿಯಲ್ಲಿ ತಾಕತ್ತಿದ್ರೆ ಬೇರೆ ಎಲ್ರಿಗೂ ರೋಗ ಬಂದ್ರೂ ಕೂಡ ನಿಮ್ದಕ್ಕೆ ರೋಗ ಬರೋದಿಲ್ಲ, ಅಥವಾ ತುಂಬಾ ನಿಧಾನವಾಗಿ ಬರುತ್ತೆ. ನಾನು ಇನ್ನೊಂದು, ಇಲ್ಲಿ ಒಡೆನೂರು ಅಂತ ಒಂದು ಫೋಟೋ ತೋರಿಸ್ತೀನಿ ನಿಮ್ಗೆ. ಆ ಊರಲ್ಲೂ ಅದೇ ಆಗಿದೆ. ಒಂದೇ ಊರು, ಇಬ್ರುದು. ಪ್ರಕಾಶ್ ಅಂತ ಒಬ್ರು, ಇನ್ನೊಬ್ರು ಅವ್ರ ಹೆಸರು ಮರ್ತೋಗಿದೆ ನನಗೆ. ಪ್ರಕಾಶ್ ಅವ್ರ ಜಮೀನಲ್ಲೂ ತುಂಬಾ ನೆಗ್ಲಿಜಬಲ್ ಡಿಸೀಸ್, ಏನೇನು ಇಲ್ಲ ಡಿಸೀಸ್, ಅಷ್ಟು ಕಡಿಮೆ. ಅದೇ ಊರಲ್ಲಿ ಒಂದು 400 ಮೀಟರ್ ಮುಂದಕ್ಕೆ ಬಂದ್ರೆ, ಅಲ್ಲಿ ನಿಲ್ಸಿ ನಮಗೆ ತೋರಿಸಿದ್ರು, ಒಂದು 80% ಒಣಗೋಗಿದೆ. ಅದು ಈ ಬೆಂಕಿ ರೋಗದ್ದಲ್ಲ, ಇನ್ನೊಂದು ಕೊಲೆಟೋಟ್ರೈಕಮ್ ಅಂತ ಬರುತ್ತೆ, ಅಲ್ಲಿ ಇಟ್ಟಿದ್ದಾರೆ ನೋಡ್ಬೋದು ನೀವು. ಆ ರೋಗ ಬಂದು ಒಣಗೋಗಿದೆ. ಆ ಫೋಟೋನ ಇದೆ, ತೋರಿಸ್ತೀವಿ.
ಇದು ಸಾಗರ್ ಅವ್ರದ್ದು. ಸಾಗರ್ ಅವ್ರು ಎದ್ ನಿಂತ್ಕೊಳ್ಳಿ. ಇವರು ಕೂಡ ನಮ್ಮ ಗುಂಪಲ್ಲಿದ್ದಾರೆ, ತುಂಬಾ ಆಕ್ಟಿವ್ ಆಗಿರ್ತಾರೆ. ಎಲ್ಲ ಸೈನ್ಸ್ ಬೇಸ್ಡ್ ವ್ಯವಸಾಯ. ಏನೇ ಏನೇ ಸಮಸ್ಯೆಗಳಾದ್ರೂ ಏನು, ಯಾಕೆ, ಹೇಗೆ ಪ್ರಶ್ನೆ ಮಾಡ್ತಾರೆ. ಸೊ ಪ್ರಶ್ನೆ ಮಾಡಿ ಸೊ 4 ಜನಕ್ಕೆ ಮತ್ತೆ ಸಜೆಸ್ಟ್ ಮಾಡ್ತಾರೆ ಅಲ್ವಾ ಸಾಗರ್? ಅವರ ಸುತ್ತಮುತ್ತ ರೈತರುಗಳಿಗೂ ಕೂಡ ಸಾಕಷ್ಟು ಸಜೆಷನ್ಸ್ ಕೊಡ್ತಾ ಇರ್ತಾರೆ. ಇವ್ರದ್ರಲ್ಲೂ ತುಂಬಾ ಮಿನಿಮಲ್ ಡಿಸೀಸ್ ಲೋಡ್, ಏನಂತ ಸಮಸ್ಯೆ ಇಲ್ಲ ಸರ್. ಬಟ್ ಇವರು ಒಂದ್ ತಪ್ಪು ಮಾಡಿದ್ದಾರೆ, ಅದಕ್ಕೆ ಎದ್ ನಿಲ್ಸಿದ್ದವ್ರನ್ನ. ಏನ್ ತಪ್ಪು ಮಾಡಿದ್ದಾರೆ ಅಂತ ತೋರ್ಸಕ್ಕೆ ಇವರೇ ಮಾಡಿದ್ದಾರೆ. ಬ್ಲೈಟಾಕ್ಸ್ ಇದೆಯಲ್ಲ, ಕಾಪರ್ ಆಕ್ಸಿಕ್ಲೋರೈಡ್, ಅದು ನಾವು ಯೂಶುವಲಿ 3 ಗ್ರಾಮ್ ಹೇಳ್ತೀವಿ. ಅವ್ರು ಹೆಂಗ್ ತಗೊಂಡ್ರೋ ಏನೋ ಗೊತ್ತಿಲ್ಲ, ಮೋಸ್ಟ್ಲಿ 5 ರಿಂದ 6 ಗ್ರಾಮ್ ತಗೊಂಡಿದ್ದಾರೆ ನನ್ನ ಲೆಕ್ಕದಲ್ಲಿ. ಸೊ ಅದು ತಗೊಂಡು ಹಾಕಿದ್ದಾರೆ. ಅದು ಏನು ನೋಡಿ, ಅವ್ರ ಅದೃಷ್ಟಕ್ಕೆ ಹೊಲಕ್ಕೆಲ್ಲ ಅಲಿಯೇಟಿವ್ ಕವಚ ಹೊಡ್ಕೊಂಡಿದ್ದಾರೆ. ಪಾಸಿಟಿವ್ ಅಲ್ಯೂಮಿನಿಯಂ, ಕ್ಲೋರೋಥೆಲನಿಲ್ ಹೊಡೆದಿದ್ದಾರೆ ಕೊಳೆ ರೋಗ ಪ್ರಿವೆಂಟಿವ್ ಆಗಿ. 4 ಸಾಲಿಗೆ ಸಾಲದೆ ಬಂದಿದೆ ಅದು ಔಷಧಿ. ಇನ್ ಸಾಲದೆ ಬಂದಿದೆ, ಇನ್ ಯಾರು ಅಲಿಯೇಟ್ ತರ್ತಾರೆ ಅಂತ ಹೇಳಿ CO2 ಹೊಡೆದಿದ್ದಾರೆ, ಡಬಲ್ ಡೋಸ್ ಹೊಡೆದಿದ್ದಾರೆ. ಅದು ತಂದಿದ್ದೀರಲ್ಲ ಸರ್? ಆ CO2 ಹೊಡೆದಿರೋದು ಹೆಂಗಾಗಿದೆ ಅಂತ, ಫೈಟೋಟಾಕ್ಸಿಸಿಟಿ, ಗಿಡಕ್ಕೆ ಟಾಕ್ಸಿಸಿಟಿ, ವಿಷ ಆಗಿದೆ. ಸೊ ಅವರು ನನಗೆ ಅದನ್ನ ಸರ್ ಇದೇನೋ ಆಗ್ತಾ ಇದೆ, ಏನೋ ಆಗ್ತಾ ಇದೆ ಅಂತ. ನಾವು ಇಲ್ಲ ರೀ, ನೀವೇನೋ ತಪ್ಪು ಮಾಡಿದ್ದೀರಾ ಅಂತ ಒಪ್ಕೊಳಕ್ಕೆ ತಯಾರಿರ್ಲಿಲ್ಲ ಅವರು. ಕೊನೆಗೆ ಒಪ್ಕೊಂಡಿದ್ದಾರೆ ಅಲ್ವಾ ಸಾಗರ್? ಅದರಿಂದನೇ ಹಂಗಾಗಿದೆ ಅಂತ ಒಪ್ಕೊಂಡಿದ್ದಾರೆ. ಕೂತ್ಕೊಳ್ಳಿ. ಪಿರಿಯಾಪಟ್ಟಣ ಸೈಡ್ ತುಂಬಾ ಚೆನ್ನಾಗಿದೆ ಸರ್ ಶುಂಠಿ. ಅಷ್ಟೊಂದು ಕುಶಾಲನಗರದಲ್ಲಿ ಸಮಸ್ಯೆ ಇದ್ದಷ್ಟು ಪಿರಿಯಾಪಟ್ಟಣದಲ್ಲಿ ಸಮಸ್ಯೆ ಇಲ್ಲ. ಪಿರಿಯಾಪಟ್ಟಣದ್ದು ಒನ್ ಆಫ್ ದ ಬೆಸ್ಟ್ ಸಾಯಿಲ್ಸ್ ಫಾರ್ ಜಿಂಜರ್. ಬಹಳ ಉತ್ಕೃಷ್ಟವಾದ ಮಣ್ಣು, ಕೆಂಪು ಮಣ್ಣು. ಮತ್ತೆ ಪಿರಿಯಾಪಟ್ಟಣದ ಶುಂಠಿಗೆ ಟ್ರೇಡರ್ಸ್ ಚೀಲಕ್ಕೆ 100-200 ರೂಪಾಯಿ ಜಾಸ್ತಿ ಕೊಡ್ತಾರೆ. ರಾಜೇಂದ್ರ ಅವ್ರು ಹೇಳ್ಬೇಕು, ಆ ಕ್ವಾಲಿಟಿ ಬರುತ್ತೆ ಪಿರಿಯಾಪಟ್ಟಣದ್ದು, ಬೆಸ್ಟ್ ಜಿಂಜರ್. ಸೊ ಅದೊಂದು ಅಡ್ವಾಂಟೇಜ್ ಇದೆ, ಬಟ್ ಎಲ್ರಿಗೂ ಅಡ್ವಾಂಟೇಜ್ ಇರಲ್ಲ. ಇದು ಸಾಗರ್ ಅವ್ರದ್ದು ಫೀಲ್ಡ್. ಇದು ರಾಕಿನ್ ಬಂದಿದ್ದೀರಾ? ಕಾಣಿಸ್ತಾ ಇಲ್ಲ ಅವರು. ಇದು ಈ ವರ್ಷ ಬೆಂಕಿ ರೋಗ ಬಂದ ಮೊದಲ ಫೀಲ್ಡ್. ಪೈರಿಕ್ಯುಲೇರಿಯಾ ಅಂತ ನಾವೇನ್ ಭತ್ತಕ್ಕೆ ಬರುತ್ತಲ್ಲ, ಆ ರೋಗ ಬಂದಿರೋ ಕುಶಾಲನಗರದಲ್ಲಿ ಈ ವರ್ಷ ಫಸ್ಟ್ ಬಂದಿರೋ ಫೀಲ್ಡ್. ಸುಮಾರು 5 ವಾರ ಆಗಿದೆ ಇದು ಬಂದೀಗ, 5 ಅಥವಾ 6ನೇ ವಾರ. ಅವರು ಅಷ್ಟಾಗೋವರೆಗೂ ಏನು ಮಾಡಿದ್ದಾರೆ, ಬಟ್ ಯಾವ್ದು ಸರಿ ಕಂಟ್ರೋಲ್ ಆಗಿರ್ಲಿಲ್ಲ. ಇದೇನಿದೆಯಲ್ಲ, ಒಂದು 60-70% ಬರ್ನ್ ಆದಂಗಿದೆ, ಒಣಗ್ದಂಗಿದೆ ಎಲೆಗಳು. ಫಾಸ್ಟ್ ಸ್ಪ್ರೆಡಿಂಗ್. ಒಂದು ತೋಟಕ್ಕೆ ನೆನ್ನೆ ಔಷಧಿ ಹೊಡೆದಿದ್ದಾರೆ, ಇನ್ನೊಂದು ಜಮೀನಿಗೆ ಇವತ್ತು ಹೊಡೆದಿದ್ದಾರೆ. ನೆನ್ನೆ ಹೊಡೆದಿರೋದ್ರಲ್ಲಿ ಒಂದು 80 ಭಾಗ ರಿಕವರಿ ಆಗಿದೆ, ಇವತ್ತು ಹೊಡೆದಿರೋದ್ರಲ್ಲಿ ಒಂದು 50% ರಿಕವರಿ ಆಗಿಲ್ಲ. ಅಂದ್ರೆ ರೋಗ ಎಷ್ಟು ಫಾಸ್ಟ್ ಆಗಿ ಹಬ್ಬಬಹುದು ಅನ್ನೋದಕ್ಕೆ ಒಂದು ವೆರಿ ವೆರಿ ಫಾಸ್ಟ್ ಸ್ಪ್ರೆಡಿಂಗ್ ಇದು. ಅವ್ರ ಪೆಥಾಲಜಿಸ್ಟ್ಗಳು ಇನ್ನೂ ಕರೆಕ್ಟ್ ಆಗಿ ಹೇಳ್ತಾರೆ ನಿಮಗೆ, ನನಗೆ ಪೆಥಾಲಜಿ ಬರಲ್ಲ. ಓಕೆ, ಸೊ ಇದು ನಾವು ಮೊನ್ನೆ ಹೋದಾಗ ತಗೊಂಡಿರೋ ಫೋಟೋ, ಸೇಮ್ ಫೀಲ್ಡ್. ಕೆಳಗಿಂದು ವ್ಯತ್ಯಾಸನ ಗಮನಿಸ್ಬೇಕು ನೀವು. ಈ ಹಂತಕ್ಕೆ ಬರಕ್ ಅವರು ಒಂದು 3 ಔಷಧಿ ಹೊಡೆದಿದ್ದಾರೆ. ಬಟ್ ಆ ಔಷಧಿಗಳು ಅಂತ ಯಾವ ಅಂತ ನಾನು ಧೈರ್ಯವಾಗಿ ಹೇಳಂಗಿಲ್ಲ ನಿಮ್ಗೆ, ಬಟ್ ಅವ್ರಿಗೆ ಧೈರ್ಯವಾಗಿ ಹೇಳಿದೀನಿ. ನಿಮಗೆ ಯಾಕೆ ಧೈರ್ಯವಾಗಿ ಹೇಳಂಗಿಲ್ಲ ಅಂದ್ರೆ, ನೀನೇನ್ ರಿಸರ್ಚ್ ಮಾಡಿ ಹೇಳ್ತಾ ಇದೀಯಾ ಅಂತ ಕೇಳ್ತಾರೆ. ನಾನು ಅನುಭವದ ಆಧಾರದ ಮೇಲೆ ಹೇಳ್ತಾ ಇದ್ದೀನಿ. ನಾನೊಂದು ಔಷಧಿ ಹೇಳ್ಬೇಕು ಅಂದ್ರೆ ಒಂದು 100 ಜನಕ್ಕೆ ಮಾಡಿಸಿರ್ತೀನಿ. ಅದು ಚೆನ್ನಾಗಿ ರಿಸಲ್ಟ್ ಬಂದ್ರೆ ಎಲ್ಲರಿಗೂ ಒಂದು 100 ಜನದಲ್ಲಿ ಒಂದು 80 ಜನಕ್ಕಾರ ಬರ್ಬೇಕದು. ಅದಕ್ಕೊಂದು ಸರ್ವೆ ಮಾಡಿದ್ವಿ, ತೋರಿಸ್ತೀನಿ ನಿಮ್ಗೆ. ಅದೇ ಆಧಾರದ ಮೇಲೆ ಹೇಳಿದ್ದೆ ನಾನು, ಅಷ್ಟೇನೆ, ಬೇರೆ ಇನ್ನೇನು ಅಲ್ಲ. ಈಗ ನಮ್ ಕಿರಣ್ ಅವ್ರಿಗೆ, ಮಂಜುನಾಥ್ ಅವ್ರಿಗೆ ಹೇಳಿದ್ರೆ ಅವ್ರೇನ್ ಮಾಡ್ತಾರೆ, ನೆಕ್ಸ್ಟ್ ವರ್ಷ ಒಂದು ಪ್ರಾಜೆಕ್ಟ್ ಪ್ರಪೋಸಲ್ ಕೊಡ್ತಾರೆ. ಇದಕ್ಕೆ ಈ ರೋಗಕ್ಕೆ, ಎಲೆ ಚುಕ್ಕೆ ರೋಗಕ್ಕೆ ಒಂದು ಮಾರ್ಕೆಟ್ ಅಲ್ಲಿ ಏನೇನಿದೆ ಫಂಗಿಸೈಡ್ ಒಂದು 10, ಬೇರೆ ಬೇರೆ ಮ್ಯಾನೇಜ್ಮೆಂಟ್ ಪ್ರಾಕ್ಟೀಸ್, ಒಂದು ಟ್ರೀಟ್ಮೆಂಟ್ ಮಾಡ್ತೀವಿ, ಒಂದು 15-20 ಟ್ರೀಟ್ಮೆಂಟ್ ಮಾಡಿ. ವಿಷ್ಕಂಠ ಸರಿ ಗೊತ್ತಿದೆ, ಯಾಕೆಂದ್ರೆ ಅವರು ಬೈ ಮಂತ್ಲಿ ಮೀಟಿಂಗ್ ಅಲ್ಲಿ ಸುಮಾರು ಕಂಡಕ್ಟ್ ಮಾಡಿದ್ರು ಸರ್. ಸೊ ನಾವು ಪ್ರೆಸೆಂಟ್ ಮಾಡಿ ಅದು ಅಪ್ರೂವ್ ಆಗಿ ಅದನ್ನ 3 ವರ್ಷ ಅಥವಾ 2 ವರ್ಷ ನಾವು ಎಕ್ಸ್ಪೆರಿಮೆಂಟ್ ಮಾಡಿ, ಬನ್ನಿ ಎಕ್ಸ್ಪೆರಿಮೆಂಟ್ ಆದ್ಮೇಲೆ ಮತ್ತೆ 2 ವರ್ಷ, ಇನ್ನೊಂದ್ 2 ವರ್ಷ ಲಾರ್ಜ್ ಸ್ಕೇಲ್ ಡೆಮಾನ್ಸ್ಟ್ರೇಷನ್ ಆಗ್ಬೇಕು. ಫಾರ್ಮ್ ಟ್ರಯಲ್ ನಿಮ್ದು, ಫಾರ್ಮ್ ಟ್ರಯಲ್ ಆಗ್ಬೇಕು, ಲಾರ್ಜ್ ಸ್ಕೇಲ್ ಡೆಮಾನ್ಸ್ಟ್ರೇಷನ್ ಆಗ್ಬೇಕು. 5 ವರ್ಷ ಬೇಕು ಸರ್. ಅದರ ಫಲಿತಾಂಶ ನಾವು ರೈತರಿಗೆ ಹೇಳ್ಬೇಕು ಅಂದ್ರೆ, ನಾನ್ ಸ್ವಲ್ಪ ಉಲ್ಟಾ ಕಾಯೋದಿಲ್ಲ ನಾನು ಯಾರಿಗೂ. ನನಗೆ ನಂಬಿಕೆ ಇರಬೇಕು, ಅದಾಗುತ್ತೆ ಅಂತ ನನಗೆ ಕಾನ್ಫಿಡೆನ್ಸ್ ಇದ್ರೆ ನಾನು ಕಾಯ್ದಂಗೆ ಹೇಳ್ತೀನಿ. ನಾನು ಐ ವಿಲ್ ಟೇಕ್ ದಟ್ ರಿಸ್ಕ್, ದಟ್ ಇಸ್ ಮೈ ಹ್ಯಾಬಿಟ್. ಸೊ ಆ ಉದ್ದೇಶದಿಂದ ಮಾಡಿಸಿದ್ವಿ. ತುಂಬಾ ಚೆನ್ನಾಗಿ ಬಂದಿದೆ ಈಲ್ಡ್ ಅಲ್ಲ, ಸಾರಿ, ರಿಕವರಿ ಚೆನ್ನಾಗಾಗಿದೆ. ನಿನ್ನೆನೂ ಫೋನ್ ಮಾಡಿದ್ರು, ಸರ್ ಮತ್ತೆ ಚುಕ್ಕಿ ಕಾಣಿಸಕ್ ಶುರುವಾಗಿದಾವ್ ಸರ್ ಅಂತ. ಈ ವಾತಾವರಣದಲ್ಲಿ ಯಾವುದೇ ಫಂಗಿಸೈಡ್ ತಗೊಳ್ಳಿ, 6 ದಿನ 7 ದಿನ ಮ್ಯಾಕ್ಸಿಮಮ್, ಬೋರ್ಡ ಹೊಡೆಯಕ್ ಆಗಲ್ಲ. ಕೆಲವರು ನಮ್ಮ ರೈತರು, ಕೆಲವರಿಗೆ ಫೋಲಿಯೋ ಗೋಲ್ಡ್ ಅಂತ ಒಂದು ಔಷಧಿ, ನಾನು ಬ್ರ್ಯಾಂಡ್ ನೇಮ್ ಹೇಳಂಗಿಲ್ಲ, ಬಟ್ ಹೇಳ್ತಾ ಇದ್ದೀನಿ.
ಫೋಲಿಯೋ ಗೋಲ್ಡ್ ಅಲ್ಲಿ ನಿಮಗೆ ಮೆಟಲಾಕ್ಸಿಲ್ ಇರುತ್ತೆ, ಕ್ಲೋರೋಥ್ಯಾಲೋನಿಲ್ ಇರುತ್ತೆ. ಅದು